join together and worship. ಮತ್ತು ನಾವೆಲ್ಲರೂ ಸೇರಿ ಆರಾಧನೆ ಮಾಡುವಂಥದ್ದು ಬಹಳ ಒಳ್ಳೆಯದಾಗಿದೆ. God willing, this that's what I found out. This will be the last Sunday. We will have online from August 8th onwards. We can have our church services regularly. After August 2nd, we can have all our services in the church building itself. ಮತ್ತು ಆಗಸ್ಟ್ 2ನೇ ತಾರೀಕು ಆದ್ಮೇಲೆ ನಮ್ಮ ಒಂದು ಆರಾಧನೆ ಎಲ್ಲವೂ ಕೂಡ ಎಲ್ಲ ಆರಾಧನೆಗಳು ಕೂಡ ಸಭೆಯಲ್ಲಿ ಅದು ಆಗಲ್ಪಡ್ತದೆ. ಮತ್ತೇನಂತಂದ್ರೆ ಇಲ್ಲಿ ತನಕ ಏನೆಲ್ಲ ಆನ್ಲೈನ್ ಇತ್ತು ಅದು ಆಗಸ್ಟ್ 2ನೇ ತಾರೀಕು ಆದ್ಮೇಲೆ ಅದು ಸಭೆಯಲ್ಲೇ ಇರ್ತದೆ. Turn your Bible to Matthew 6th chapter. We'll read verse 33 again. Matthew 6:33. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನ. But seek ye first the kingdom of God and his righteousness, and all these things shall be added unto you. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. Hallelujah. Hallelujah. Honestly, I never thought it will take so many weeks when I started it. ಪ್ರಾಮಾಣಿಕವಾಗಿ ಹೇಳುವುದಾದ್ರೆ ಇದು ಬಹಳಷ್ಟು ಒಂದು ವಾರಗಳು ಈ ವಾಕ್ಯ ಬೋಧನೆ ತೆಗೆದುಕೊಳ್ತಂದಾಗಿ ನನಗೆ ಗೊತ್ತಿರಲಿಲ್ಲ. I thought I'll finish it very soon, but still so much is there about the kingdom of God. ನಾನು ಅನ್ಕೊಂಡಿದ್ದೆ ಬೇಗನೆ ಇದು ನಾನು ಮುಗಿಸ್ತೇನೆ ಎಂಬುದಾಗಿ, ಆದ್ರೆ ಈ ದೇವರ ರಾಜ್ಯದ ಕುರಿತಾಗಿ ಇನ್ನೂ ಕೂಡ ಅಲ್ಲಿ ಬಹಳಷ್ಟು ಕಲಿಬೇಕಾಗಿದೆ. We saw how the kingdom of God comes. ಮತ್ತು ನಾವು ನೋಡಿದ್ದೇವೇನಂತಂದ್ರೆ ದೇವರ ರಾಜ್ಯ ಹೇಗೆ ಬರ್ತದೆ ಎಂಬುದಾಗಿ. Now we are talking about kingdom mentality. ಈಗ ನಾವು ಒಂದು ರಾಜ್ಯದ ಮನೋಭಾವ ಬಗ್ಗೆ ನಾವು ಕಲಿತಾ ಇದ್ದೇವೆ. Actually, the reason I take more time is there are so many things which I have to change my thinking. ನಾ ಯಾಕೆ ಇಷ್ಟೆಲ್ಲ ಹೆಚ್ಚಾದ ಸಮಯ ತೆಗೆದುಕೊಂಡಿದ್ದೇನೆ ಅಂತಂದ್ರೆ ಕಾರಣ ನನ್ನ ಒಂದು ಆಲೋಚನೆಗಳನ್ನ ನಾನು ಬದಲಾವಣೆ ಮಾಡಿಕೊಳ್ಬೇಕಾಗಿತ್ತು. We are born again, we are in the kingdom of God. ನಾವು ಕ್ರಿಸ್ತನಲ್ಲಿ ಹೊಸದಾಗಿ ಹುಟ್ಟಿದ ಕಾರಣ ನಾವು ಈಗ ದೇವರ ರಾಜ್ಯದಲ್ಲಿದ್ದೇವೆ. There is nothing less for us now. ನಮಗೋಸ್ಕರ ಯಾವುದು ಅಲ್ಲಿ ಕಡಿಮೆ ಇಲ್ಲ. But because our mind is an old mind, we feel that shortcomings, blessings are not released in full flow in our life. ಮತ್ತು ನಾವಲ್ಲಿ ಏನ್ ಮಾಡ್ತಿದ್ದೇವೆ ಅಂತಂದ್ರೆ ನಮ್ಮ ಒಂದು ಮನಸ್ಸು ನೂತನ ಆಗದೆ ಇರುವ ಕಾರಣ, ನಮ್ಮ ಮನಸ್ಸು ಹಳೆದಿರುವ ಕಾರಣ ಆ ಒಂದು ಅಡ್ಡದಾರಿಯ ಒಂದು ಆಶೀರ್ವಾದಗಳು ಬಿಡುಗಡೆ ಆಗುವಂತೆ ನಾವು ನೋಡ್ತಾ ಇಲ್ಲ, ಕಾಣ್ತಾ ಇಲ್ಲ. That's why Paul says, be ye transformed by the renewing of your mind. ಅಲ್ಲಿ ಪೌಲನು ಹೇಳ್ತಾನೆ ಏನಂತಂದ್ರೆ ನಿಮ್ಮ ಮನಸ್ಸನ್ನು ಅಲ್ಲಿ ನೂತನ ಪಡಿಸಿಕೊಳ್ಳಿರಿ ಎಂಬುದಾಗಿ, and be ye transformed, ಮತ್ತು ರೂಪಾಂತರಗೊಳ್ಳಿರಿ ಎಂಬುದಾಗಿ, so that you can prove through your life what is good, acceptable and perfect will of God. ಮತ್ತು ನಿಮ್ಮ ಜೀವಿತದ ಮೂಲಕ ದೇವರ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು ಮತ್ತು ಒಳ್ಳೆಯದ ಒಂದು ಚಿತ್ತ ಏನೆಂಬುದಾಗಿ ಅಲ್ಲಿ ಗೊತ್ತಾಗುವಂತೆ. Hallelujah. Hallelujah. Last couple of weeks I've been teaching from 1 Corinthians 10th chapter. ಕೆಲವು ವಾರಗಳ ದಿಂದ ನಾನು ಅಲ್ಲಿ ಮೊದಲೇ ಕೊರಿಂಥ 10ನೇ ಅಧ್ಯಾಯದ ಕುರಿತಾಗಿ ನಾನು ಕಲಿಸ್ತಾ ಇದ್ದೇನೆ. Apostle Paul compares a believer's life with Israel's journey in the wilderness and possessing the land flowing with the honey and milk. ಅಪೊಸ್ತಲನಾದ ಪೌಲನು ವಿಶ್ವಾಸಿಗಳಿಗೆ ಆತನು ಅರಣ್ಯದಲ್ಲಿ ಪ್ರಯಾಣ ಮಾಡಿರುವ ಒಂದು ಇಸ್ರಾಯೇಲ್ ಜನರಿಗೆ, ಅವರು ಹಾಲು ಜೇನು ಹರಿಯುವ ಪ್ರದೇಶಕ್ಕೆ ಒಯ್ಯುವ ಜನರಿಗೆ ಆತನು ಹೋಲಿಕೆ ಮಾಡ್ತಾನೆ. Our life he compares with them, how they came out, it is almost same, he says. ನಮ್ಮ ಜೀವಿತ ಅವರೊಟ್ಟಿಗೆ ಆತನು ಹೋಲಿಕೆ ಮಾಡ್ತಾನೆ, ಆತನು ಅದೇ ರೀತಿಯಾಗಿ ಇದೆ ಎಂಬುದಾಗಿ ತೋರಿಸ್ತಾನೆ. 1 Corinthians 10th chapter verse 1 to 4 writes about their journey. ಮತ್ತು ಮೊದಲೇ ಕೊರಿಂಥ 10ನೇ ಅಧ್ಯಾಯ 1ರಿಂದ 4ನೇ ವಚನ ತನಕ ಅವರ ಒಂದು ಪ್ರಯಾಣದ ಬಗ್ಗೆ ಮಾತಾಡ್ತದೆ. They ate manna, they drank water. ಅವರು ಮನ್ನಾ ತಿಂದ್ರು ಮತ್ತು ನೀರು ಕುಡಿದ್ರು. They went through Red Sea, it is like a water baptism. ಅವರು ಒಂದು ಕೆಂಪು ಸಮುದ್ರದಿಂದ ಹೋಗ್ತಾರೆ, ಅದು ಒಂದು ಈ ರೀತಿಯಾಗಿ ಸೂಚನೆ ಇರ್ತದೆ, ಅದು ಒಂದು ದೀಕ್ಷಾಸ್ನಾನ ಸೂಚನೆ ಆಗಿರ್ತದೆ. They are under the cloud, it is like a Holy Spirit baptism. ಅದು ಅವರು ಮೇಘದ ಕೆಳಗೆ ಇಡ್ತಾರೆ, ಅದು ಒಂದು ಅರ್ಥ ಕೊಡ್ತದೆ ಏನಂದ್ರೆ ಪವಿತ್ರಾತ್ಮನ ಒಂದು ದೀಕ್ಷಾಸ್ನಾನ ಎಂಬುದಾಗಿ. All these things he wrote. ಆ ಎಲ್ಲ ವಿಷಯಗಳು ಆತನು ಬರಿತಾನೆ. And the two verses, the reason I'm extending this session is these two verses. ಈ ಎರಡು ವಾಕ್ಯದಿಂದಲೇ ನಾನು ಅಲ್ಲಿ ಕಾರಣ ಏನಂದ್ರೆ ಎರಡು ವಾಕ್ಯದಿಂದಲೇ ನಾನು ಇದನ್ನು ಮುಂದೆ ಹೆಚ್ಚಾಗಿ ಮಾಡ್ತಾ ಇದ್ದೇನೆ. 1 Corinthians 10th chapter, ಮೊದಲನೇ ಕೊರಿಂಥ 10ನೇ ಅಧ್ಯಾಯ verse 5 and 6. 5 ಮತ್ತು 6ನೇ ವಚನ. 1 Corinthians 10th chapter verse 5 and 6. ಮೊದಲನೇ ಕೊರಿಂಥ
10ನೇ ಅಧ್ಯಾಯ verse 5 ಮತ್ತು 6ನೇ ವಚನ. But with many of them God was not well pleased, for they were overthrown in the wilderness. Now these things were our examples, to the intent we should not lust after evil things as they also lusted. ಆದರೂ ಅವರೊಳಗೆ ಬಹುಮಂದಿಯ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ, ಅವರು ಅಡವಿಯಲ್ಲಿ ಸಂಹರಿಸಲ್ಪಟ್ಟರೆಂದು ಬರೆದಿದೆಯಷ್ಟೇ. ಅವರು ಕೆಟ್ಟ ವಿಷಯಗಳನ್ನು ಆಶಿಸಿದಂತೆ ನಾವು ಆಶಿಸುವರಾಗಬಾರದೆಂಬುದಕ್ಕಾಗಿ ಈ ಸಂಗತಿಗಳು ನಮಗೆ ನಿದರ್ಶನಗಳಾಗಿವೆ. Hallelujah. Anybody has a Pavitra Grantha here? Anybody is there? Can you read verse 5 and 6? ಪವಿತ್ರ ಗ್ರಂಥದಲ್ಲಿ ಯಾರಾದರೂ 5ನೇ ಮತ್ತು 6ನೇ ವಚನ ಓದಬಹುದು. ಆದರೆ ಅವರೊಳಗೆ ಅನೇಕರ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ, ಯಾಕೆಂದರೆ ಅವರು ಅಡವಿಯೊಳಗೆ ಸಂಹರಿಸಲ್ಪಟ್ಟರು. ಅವರು ಕೆಟ್ಟ ವಿಷಯಗಳನ್ನು ಆಶಿಸಿದಂತೆ ನಾವು ಆಶಿಸುವರಾಗಬಾರದೆಂಬುದಕ್ಕಾಗಿ ಈ ಸಂಗತಿಗಳು ನಿಮಗೆ ನಿದರ್ಶನಗಳಾಗಿವೆ. Hallelujah. God was not happy with them. God was not pleased. ದೇವರು ಅವರಿಂದ ಮೆಚ್ಚುಗೆ ಆಗ್ಲಿಲ್ಲ, ಅವರಿಂದ ಸಂತೋಷಗೊಳ್ಳಲಿಲ್ಲ. Why? ಯಾಕೆ? Because of their unbelief. ಯಾಕೆಂದ್ರೆ ಅವರ ಒಂದು ಅಪನಂಬಿಕೆಯ ಕಾರಣದಿಂದ. It looks, unbelief looks like a very small word. Unbelief, I know it, we feel it. ಅಪನಂಬಿಕೆ ಎಂದು ಹೇಳುವಾಗ ನಾವು ಅನ್ಕೊಳ್ತೀವಿ ಅದೊಂದು ಚಿಕ್ಕ ಒಂದು ವಿಷಯ ಎಂಬುದಾಗಿ, ಅದು ಚಿಕ್ಕದ, ಅದೇನು ಅಷ್ಟು ದೊಡ್ಡದಲ್ಲ, ಈ ರೀತಿಯಾಗಿ ತಿಳಿದುಕೊಳ್ತೇವೆ. But I was thinking, because of unbelief, they are unable to enter the land flowing with the honey and milk. So it is not a small word, it is not small issue, it is something big. ಅವರ ಒಂದು ಅಪನಂಬಿಕೆಯ ಕಾರಣ ಅವರು ಹಾಲು ಜೇನು ಹರಿಯುವ ಪ್ರದೇಶಕ್ಕೆ ಅವರು ಪ್ರವೇಶ ಮಾಡಲಿಲ್ಲ. ಅದು ಸಣ್ಣ ವಿಷಯ ಅಲ್ಲ, ಅದು ಬಹಳ ದೊಡ್ಡ ವಿಷಯವಾಗಿದೆ. It is something big, it is. ಅದು ಒಂದು ಏನೋ ಒಂದು ದೊಡ್ಡದಾಗಿದೆ. God in His own wisdom trying to change them. ದೇವರು ತನ್ನ ಒಂದು ಸ್ವಂತ ಜ್ಞಾನದಿಂದ ಅವರನ್ನು ಬದಲಾಯಿಸ್ತಾನೆ. See, these people belong to a covenant. ನೋಡಿ, ಈ ಜನರು ಇವರು ಒಡಂಬಡಿಕೆಗೆ ಸಂಬಂಧಪಟ್ಟವರಾಗಿದ್ದಾರೆ. We also belong to a covenant. ನಾವು ಕೂಡ ಒಂದು ಒಡಂಬಡಿಕೆಗೆ ಸಂಬಂಧಪಟ್ಟವರಾಗಿದ್ದೇವೆ. There is no limitation for us. ನಮಗೋಸ್ಕರ ಯಾವುದೇ ಮಿತಿಗಳಿಲ್ಲ. We are limitless people. ನಾವು ಮಿತಿ ಇಲ್ಲದ ಜನರಾಗಿದ್ದೇವೆ. I mean, tell you never, we are limitless. ಪಕ್ಕದವರಿಗೆ ಹೇಳ್ರಿ, ನಾವು ಮಿತಿ ಇಲ್ಲದ ಜನರಾಗಿದ್ದೇವೆ. Nothing, there is no limit for us. ನಮಗಾಗಿ ಯಾವುದೇ ಮಿತಿ ಇಲ್ಲ. Power of God, money, health, anything, happiness, joy, peace, no limit. ದೇವರ ಶಕ್ತಿ, ಸಂತೋಷ, ದುಡ್ಡಿಗಾಗಿ ಯಾವುದಕ್ಕೆ ನಮಗಲ್ಲಿ ಒಂದು ಮಿತಿನೇ ಇಲ್ಲ. To teach them that they God is an unlimited God, He took them, He gave them manna, He gave them water, He gave them flesh, everything, everything He gave. ಮತ್ತು ಈ ಮಿತಿ ಇಲ್ಲ ದೇವರು ಅವರಿಗೆ ಎಲ್ಲ ಕೂಡ ಒದಗಿಸ್ಕೊಡ್ತಾನೆ, ಮನ್ನಾ ಕೊಡ್ತಾನೆ, ನೀರ್ ಕೊಡ್ತಾನೆ, ಒಂದು ಮಾಂಸಾಹಾರ ಕೊಡ್ತಾನೆ, ಎಲ್ಲ ಕೂಡ ಕೊಡ್ತಾನೆ. 30 lakhs people are drinking water from one rock. ಒಂದೇ ಒಂದು ಬಂಡೆಯಿಂದ 30 ಲಕ್ಷ ಜನರು ನೀರು ಕುಡಿತಾ ಇದ್ದಾರೆ. As they were walking, rock also was moving. ಅವ್ರು ಹೇಗೆ ಪ್ರಯಾಣ ನಡೀತಾ ಹೋದ್ರು, ಹಾಗೆ ಅವ್ರ ಜೊತೆ ಆ ಬಂಡೆ ಕೂಡ ನಡೀತಾ ಹೋಯ್ತು. 40 years the rock moved with them. 40 ವರ್ಷ ಆ ಒಂದು ಬಂಡೆ ಅವರೊಟ್ಟಿಗೆ ಚಲಿಸ್ತಾ ಹೋಯ್ತು. That rock signifies Christ. ಆ ಒಂದು ಬಂಡೆ ಕ್ರಿಸ್ತನಿಗೆ ಸೂಚನೆ ಆಗ್ತದೆ. What a miracle it is. ಎಂತ ಅದ್ಭುತ ಇದು. By seeing this miracle, they should believe God to go and take the land flowing with honey and milk. ಈ ಒಂದು ಅದ್ಭುತಗಳನ್ನು ನೋಡ್ತಾನೆ ಅವರ ಒಂದು ಆಲೋಚನೆ ಅರಿವು ಪ್ರದೇಶವನ್ನು ಈ ಜನರು ಹೋಗಿ ತೆಗೆದುಕೊಳ್ಬೇಕು, ಶ್ವಾಸ ಮಾಡ್ಕೊಳ್ಬೇಕು. Do it because of unbelief. ಅವ್ರು ಯಾಕೆ ಮಾಡಿಲ್ಲ ಅಂತಂದ್ರೆ ಅವರ ಅಪನಂಬಿಕೆ ಕಾರಣ. So there's one scripture in the Bible, one portion about unbelief. There is so much to learn from it. We will see it today. Mark 9th chapter. Please turn your Bible to Mark 9th chapter. ನಿಮ್ಮ ಬೈಬಲ್ ಅನ್ನು ಮಾರ್ಕ್ ಅನ್ನು ಬರೆದ ಸುವಾರ್ತೆ 9ನೇ ಅಧ್ಯಾಯಕ್ಕೆ ತಿರುಗಿಸಿರಿ. We are very familiar with the scriptures. ಈ ವಾಕ್ಯ ನಮ್ಮೆಲ್ಲರಿಗೂ ತಿಳಿದಂತದ್ದಾಗಿದೆ. Verse 17 and 18. 17 ಮತ್ತು 18ನೇ ವಚನ. ಆ ಗುಂಪಿನಲ್ಲಿ ಒಬ್ಬನು ಬೋಧಕನೇ, ನನ್ನ ಮಗನನ್ನು ನಿನ್ನ ಬಳಿಗೆ ಕರಕೊಂಡು ಬಂದೆನು, ಅವನಿಗೊಂದು ಮೂಗ ದೆವ್ವ ಹಿಡಿದಿದೆ, ಅದು ಅಲ್ಲಿ ಅವನ ಮೇಲೆ ಬಂದರೂ ಅವನನ್ನು ಕೆಡುತ್ತದೆ. ಆಗ ಅವನು ನೊರೆ ಸುರಿಸುತ್ತಾ ಕರಕರನೆ ಹಲ್ಲು ಕಡಿಯುತ್ತಾ ಕುಂದಿ ಹೋಗುತ್ತಾನೆ. ಅದನ್ನು ಬಿಡಿಸಬೇಕೆಂದು ನಿನ್ನ ಶಿಷ್ಯರಿಗೆ ಹೇಳಿಕೊಂಡೆ,
ಅವರ ಕೈಯಿಂದ ಆಗದೆ ಹೋಯಿತು ಎಂದು ಉತ್ತರ ಕೊಟ್ಟನು. Continue. ಅದಕ್ಕಾತನು, ಎಲ್ಲ ನಂಬಿಕೆ ಇಲ್ಲದಂತ ಸಂತಾನವೇ, ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇರಲಿ, ಇನ್ನೆಷ್ಟು ದಿನ ನಿಮ್ಮನ್ನು ಸಹಿಸಿಕೊಳ್ಳಲಿ, ಅವನನ್ನು ನನ್ನ ಬಳಿಗೆ ತೆಗೆದುಕೊಂಡು ಬನ್ನಿರಿ ಅನ್ನಲು ಅವನನ್ನು ಆತನ ಬಳಿಗೆ ತೆಗೆದುಕೊಂಡು ಬಂದರು. ಆತನನ್ನು ಕಂಡ ಕೂಡಲೇ ಆ ದೆವ್ವವು ಅವನನ್ನು ಬಹಳವಾಗಿ ಒದ್ದಾಡಿಸಲು ಅವನು ನೆಲಕ್ಕೆ ಬಿದ್ದು ನೊರೆ ಸುರಿಸುತ್ತಾ ಹೊರಳಾಡಿದನು. ಯೇಸು ಅವನ ತಂದೆಯನ್ನು ಇದು ಇವನಿಗೆ ಬಂದು ಎಷ್ಟು ದಿನವಾಯಿತು ಎಂದು ಕೇಳಿದಾಗ ಅವನು ಚಿಕ್ಕಂದಿನಲ್ಲಿಯೇ ಬಂದಿದೆ ಮತ್ತು ಇವನನ್ನು ಕೊಲ್ಲಬೇಕೆಂದು ಆಗಾಗ್ಗೆ ಬೆಂಕಿಯಲ್ಲಿಯೂ ನೀರಿನಲ್ಲಿಯೂ ಕೆಡವಿತು. ನಿನ್ನ Now listen to me. Now listen. ನನ್ನ ಕೇಳ್ರೆ, From childhood, this problem is there. ಇದು ಚಿಕ್ಕಂದಿನಿಂದಲೇ ಈ ಸಮಸ್ಯೆ ಇದೆ. If any problem exists for a long time, we come to a conclusion, we have to live with the problem. We have to live with it. We have to adjust with the ನಾವು problem. ಎಷ್ಟು ಒಂದು ಸಮಸ್ಯೆ ಅದು ಹೆಚ್ಚಾಗಿ ಅದು ಇರುವುದಾದ್ರೆ ನಮ್ಮ ಜೊತೆಗೆ ನಾವು ಅನ್ಕೊಳ್ತೇವೇನಂದ್ರೆ ಆ ಸಮಸ್ಯೆ ಒಟ್ಟಿಗೆ ನಾವು ಜೀವನ ಮಾಡ್ಬೇಕೆಂಬುದಾಗಿ. That is our lifestyle. That should become our lifestyle. ಅದೇ ಒಂದು ನಮ್ಮ ಜೀವನ ಶೈಲಿ ನಾವು ಮಾಡ್ಕೊಂಡ್ ಬಿಡ್ತೇವೆ. Hallelujah. Hallelujah. I'll tell my example. ನನ್ನ ಉದಾಹರಣೆ I ಹೇಳ್ತೀನಿ. used to take a lot of tablets. ನಾನು ಎಷ್ಟೆಲ್ಲ ಒಂದು ಗುಳಿಗೆಗಳು ತೆಗೆದುಕೊಳ್ತಾ So ಇದ್ದೆ. much medicine. ಎಷ್ಟೆಲ್ಲ ಔಷಧಿಗಳು ತಗೊಳ್ತಾನೆ ಇರ್ತಿದ್ದೆ. Somehow I learned this faith teaching and all those things, and I didn't really try. I stopped taking medicine. ನಾನು ಹೇಗೋ ಈ ನಂಬಿಕೆ ಬೋಧನೆ ಕಲಿತುಕೊಂಡೆ. ನಾನು ಅದು ಪ್ರಯತ್ನಿಸಲಿಲ್ಲ, ಹಾಗೆ ನಾನು ನಿಲ್ಲಿಸ್ಬಿಟ್ಟೆ ಔಷಧಿಗಳು ತೆಗೆದುಕೊಳ್ಳೋದು. Usually I don't fall sick. ನಾನು ನೋಡುವುದಾದ್ರೆ ನಾನು ರೋಗದಲ್ಲಿ ಬೀಳುವುದಿಲ್ಲ. But few months back, I'm forced to take a BP tablet. ಆದ್ರೆ ಕೆಲವು ತಿಂಗಳ ಹಿಂದೆ ಅಲ್ಲಿ ನನಗೆ ಒತ್ತಾಯ ಪಡಿಸಲ್ಪಟ್ಟಿತ್ತು ಏನಂತಂದ್ರೆ BP ಗುಳಿಗೆ ತೆಗೆದುಕೊಳ್ಳುವಂತೆ. So I told I'll take it, but with the doctor's permission I'll stop. ಮತ್ತೆ ನಾನು ತೆಗೆದುಕೊಳ್ಳುತ್ತೇನೆ, ಆದ್ರೆ ಅದೇ ಡಾಕ್ಟರ್ ಒಂದು ಅನುಮತಿಯಿಂದ ನಾನು ಅದನ್ನು ನಿಲ್ಲಿಸ್ತೇನೆ ಎಂದಾಗ ಹೇಳಿದೆ. But every time he goes, everything is normal, but don't stop it. ನಾನು ಯಾವಾಗ ಆತನ ಬಳಿಗೆ ಹೋಗ್ತಿದ್ದೆ, ಅವ್ರು ಅಂತ ಇದ್ರು ಎಲ್ಲ ಕೂಡ ನಾರ್ಮಲ್ ಆಗಿದೆ, ಆದ್ರೆ ನಿಲ್ಲಿಸಬೇಡ ಮಾತ್ರೆ ತೆಗೆದುಕೊಳ್ಳೋದು. Please don't. Now you are normal, but don't stop it. ನೀನು ಅಲ್ಲಿ ನಾರ್ಮಲ್ ಆಗಿದೆ, ಆದ್ರೆ ತೆಗೆದುಕೊಳ್ಳುವಂತದ್ದು ಗುಳಿಗೆ ತೆಗೆದುಕೊಳ್ಳುವಂತ ನಿಲ್ಲಿಸಬೇಡ. So what he wants to say is, it will be your lifestyle. ಆತನು ಏನ್ ಹೇಳಕ್ಕೆ ಬಯಸ್ತಾ ಇದ್ದಾನೆ ಅಂತಂದ್ರೆ ಇದು ನಿನ್ನ ಜೀವನ ಶೈಲಿ ಎಂಬುದಾಗಿ ತೋರಿಸ್ತಾ You have to ಇದ್ದಾನೆ. live with the tablet. That's okay. Nothing will happen. Live with it. Nothing will happen. ಈ ಗುಳಿಗೆಯಿಂದಲೇ ನೀನು ಜೀವಿಸಬೇಕು, ನಿನಗೆ ಏನಾಗಲ್ಲ, ಇದು ತೆಗೆದುಕೊಳ್ಬೇಕೆಂಬುದಾಗಿ ಹೇಳ್ತಾ ಇದ್ರು. 100% I'll stop it. There's no doubt. ನಾನು 100% ಅದನ್ನ ನಿಲ್ಲಿಸಬೇಕಾದ್ರೆ ಯಾವ್ದು ಸಮಸ್ಯೆನೇ ಇಲ್ಲ. If you get used to anything, any problem, we will try to live with the problem instead of solving the problem. ಆ ಸಮಸ್ಯೆ ಅದು ಎಷ್ಟು ಹೆಚ್ಚಾಗಿ ನಮ್ಮಲ್ಲಿ ಇರುತ್ತದೆ, ಅದು ಸಮಸ್ಯೆಗೆ ನಾನು ಅಲ್ಲಿ ಬಗೆಹರಿಸುವುದು ನಾವು ನೋಡುವುದಿಲ್ಲ, ಆದ್ರೆ ಆ ಸಮಸ್ಯೆ ಒಟ್ಟಿಗೆ ನಾವು ಜೀವಿಸಬೇಕೆಂಬುದಾಗಿರ್ತೇವೆ. Because this man says, I went everywhere. I came to your disciples. Even they could not do it. ಆತನ ಹೇಳ್ತಾನೆ, ನಾವು ಎಲ್ಲಾ ಕಡೆಗೆ ಹೋದೆ, ಮತ್ತೆ ನಿನ್ನ ಶಿಷ್ಯರ ಬಳಿಗೆ ಕೂಡ ಬಂದೆ, ಆದ್ರೆ ಅವರು ಕೂಡ ಅವರಿಗೆ ಏನ್ ಮಾಡಕ್ ಆಗ್ಲಿಲ್ಲ ಎಂಬುದಾಗಿ ಆತನ ಹೇಳ್ತಾನೆ. Do you find the word they could not in verse 18? ಆ 18ನೇ ವಚನದಲ್ಲಿ ಇದೆ ನೋಡಿ, ಅವರ ಕೈಯಿಂದ ಆಗದೆ ಹೋಯಿತು. Tell in Kannada. ನನ್ನಿಂದ ಕನ್ನಡದಲ್ಲಿ ಹೇಳ್ರಿ. ಅವರ ಕೈಯಿಂದ ಆಗದೆ ಹೋಯಿತು. I don't know how many times this man had the experience. ನನಗೆ ಗೊತ್ತಿಲ್ಲ ಎಷ್ಟು ಸಾರಿ ಈ ಒಂದು ವ್ಯಕ್ತಿಗೆ ಅಂತ ಒಂದು ಅನುಭವ ಆಗಿತ್ತು ಎಂಬುದಾಗಿ. Lot of impossibilities. ಎಷ್ಟೋ ಒಂದು ಅಸಾಧ್ಯವಾದ ಒಂದು impossible. ಇದು ಆಗಲ್ಲ, ಇದು ಸಾಧ್ಯ ಇಲ್ಲ ಎಂಬುದಾಗಿ. He has taken from medicine. He tried everything. ಆತನ ಆಗಿರ್ಬೋದು, ಬಹಳಷ್ಟು ಔಷಧಿ ತೆಗೆದುಕೊಂಡು ಬರೋದು, ಬಹಳಷ್ಟು ಪ್ರಯತ್ನ ಆತನ ಪಟ್ಟಿರಬಹುದು. Jesus is asking how long he has this problem. ಆತ ಯೇಸು ಕ್ರಿಸ್ತನ್ ಕೇಳ್ತಾನೆ ಏನಂದ್ರೆ, ಯಾವಾಗಿಂದ ಈತನಿಗೆ ಈ ಸಮಸ್ಯೆ ಇದೆ ಎಂಬುದಾಗಿ. From childhood he has a problem. ಅಲ್ಲಿ ಹೇಳ್ತಾರೆ ಅಂತಂದ್ರೆ ಈತನಿಗೆ ಚಿಕ್ಕಂದಿನಿಂದಲೇ ಈ ಒಂದು ಸಮಸ್ಯೆ ಇದೆ ಎಂಬುದಾಗಿ. If somebody has a problem like that, the whole family will get adjusted. No problem, he is a patient, we will take care. ಮತ್ತೆ ಈ ರೀತಿಯಾದಂತ ಒಂದು ಸಮಸ್ಯೆ ಮನೆಯಲ್ಲಿ ಯಾರಿಗಾದ್ರೂ ಇರುವುದಾದ್ರೆ ಆ ಮನೆ ಎಲ್ಲೋ ಸದಸ್ಯರು ಸಮಸ್ಯೆ ಇಲ್ಲ, ಆತನಿಗೆ ಇದೇ ರೀತಿಯಾಗಿ ಪೇಷಂಟ್ ಇರ್ತಾನೆ, ಆತನ ನೋಡ್ಕೊಳ್ಬೇಕೆಂದಾಗ ಅನ್ಕೊಳ್ತಾರೆ. That's why Jesus didn't pray immediately. He didn't cast out. ಅದಕ್ಕಾಗಿ ಯೇಸು ಕ್ರಿಸ್ತನು ಅಲ್ಲಿ ಬೇಗನೆ ಪ್ರಾರ್ಥನೆ ಮಾಡಲಿಲ್ಲ, ಬೇಗನೆ ಅದು ಓಡಿಸಲಿಲ್ಲ. He wants to test. ಆತನು ಪರೀಕ್ಷೆ ಮಾಡಬೇಕೆಂದಾಗಿದೆ. And he wants to establish one principle for the whole world here. ಪೂರ್ಣ ಲೋಕಕ್ಕೆ ಒಂದು ನಿಯಮ ಆತನು ಸ್ಥಾಪನೆ ಮಾಡಬೇಕೆಂಬುದಾಗಿ ಇದ್ದ. Verse 23. 23ನೇ ವಚನ. Another 4-5 weeks I'll be teaching only on this. ಇನ್ನು 2-3 ವಾರ ನಾನು ಇದೇ ಒಂದು ವಾಕ್ಯದ ಮೇಲೆ ಕಲಿಸ್ತೇನೆ. And Jesus said unto him,
if thou canst believe, all things are possible to him that believeth. ಯೇಸು ಅವನಿಗೆ, ನಿನ್ನ ಕೈಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ, ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದನು. If you can believe, all things are possible to him that believeth. ಮತ್ತು ನೀನು ನಂಬುವುದಾದ್ರೆ ನಂಬುವವನಿಗೆ ಎಲ್ಲವೂ ಆಗುವುದೆಂಬುದಾಗಿ ಹೇಳ್ತಾನೆ. Hallelujah. Hallelujah. Because this man, many years, many times, everybody said, I could not, I could not, I could not. Now he has come to Jesus. I said, Jesus would have done the prayer, no? Cast out, it's nothing for him to cast out the spirit. But he is making one statement here. If you can believe, then he says, all things are possible for them who believeth. ಇಲ್ಲಿ ಯೇಸು ಕ್ರಿಸ್ತನು ಅಲ್ಲಿ ಅವ್ರಿಗೆ ನೋಡುವುದಾದ್ರೆ ಅವ್ರು ಎಷ್ಟು ವರ್ಷಗಳಿಂದ ಎಷ್ಟೋ ಪ್ರಯತ್ನ ಪಟ್ಟಿದ್ದಾನೆ, ಎಷ್ಟೆಲ್ಲ ಕಡೆ ಹೋಗಿದ್ದಾನೆ. ಆತನು ಬಂದು ಯೇಸುಗೆ ಕೇಳುವಾಗ ಯೇಸು ಅಲ್ಲಿ ತಕ್ಷಣ ಬಿಡಿಸ್ಬೇಕಾಗಿತ್ತು. ಆದ್ರೂ ಕೂಡ ಆತನ ಹೇಳ್ತಾ ಇದ್ದಾನೆ ಏನಂತಂದ್ರೆ, ನೀನು ನಂಬುವುದಾದ್ರೆ ಎಂಬುದಾಗಿ. But in his when he requested Jesus, he is showing that he has some hope, he has some faith. ಆತನು ಅಲ್ಲಿ ಯೇಸುವಿಗೆ ವಿನಂತಿ ಮಾಡ್ತಾ ಇದ್ದಾನೆ ಮತ್ತು ಅಲ್ಲಿ ತೋರಿಸ್ತಾ ಇದ್ದಾನೆ ಏನಂತಂದ್ರೆ ಆತನಿಗೆ ಒಂದು ಏನೋ ಅಲ್ಲಿ ನಿರೀಕ್ಷೆ ಇದೆ ಎಂಬುದಾಗಿ. In verse 22 he is telling, God, if you can do anything, have compassion on us and help us. ಮತ್ತು ಅಲ್ಲಿ ಹೇಳ್ತಾನೆ ಏನಂತಂದ್ರೆ, ಏನಾದ್ರೂ ಆಗಿದ್ರೆ ನಮ್ಮ ಮೇಲೆ ಕರುಣೆ ಇಟ್ಟು ಸಹಾಯ ಮಾಡಂಬುದಾಗಿ ಕೇಳ್ತಾನೆ. Hallelujah. Hallelujah. So everybody left hand, everybody said it is not possible, but this man understood the compassion of God will help. ಎಲ್ಲರೂ ಕೈ ಬಿಟ್ರು, ಎಲ್ಲರೂ ನನ್ನಿಂದ ಆಗಲ್ಲ ಎಂಬುದಾಗಿ ಹೇಳಿದ್ರು. ಆದ್ರೂ ಕೂಡ ಈ ವ್ಯಕ್ತಿ ಆ ಒಂದು ಕರುಣೆ ಮೇಲೆ ಆತನು ಅಲ್ಲಿ ಭರವಸೆ ಇಡ್ತಾನೆ. Many times I have seen personally miracles and compassion, they are connected with each other. ನಾನು ಎಷ್ಟೋ ಸರಿ ನೋಡಿದ್ದೇನೆ ಏನಂತಂದ್ರೆ ಕರುಣೆಗೂ ಮತ್ತು ಅದ್ಭುತಕ್ಕೂ ಅಲ್ಲಿ ಸಂಬಂಧ ಇದೆ. Now he is believing God. He knows he is believing on the compassion, but still Jesus is asking, if you can believe, all things are possible to him that believeth. ಮತ್ತು ಅಲ್ಲಿ ಯೇಸು ಕ್ರಿಸ್ತ ನೋಡ್ತಾ ಇದ್ದಾನೆ, ಆತನು ಕರುಣೆ ಆತನು ನೋಡ್ತಾ ಇದ್ದಾನೆ ಎಂಬುದಾಗಿ. ಆದ್ರೂ ಕೂಡ ಯೇಸು ಕ್ರಿಸ್ತನ ಹೇಳ್ತಾ ಇದ್ದಾನೆ ಏನಂತಂದ್ರೆ, ನೀನು ನಂಬುವುದಾದ್ರೆ ನಂಬುವನಿಗೆ ಎಲ್ಲವೂ ಸಾಧ್ಯ ಇದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. I believe it's a very amazing statement. ಇದು ಒಂದು ನಾನು ಅನ್ಕೊಳ್ತೇನೆ ಬಹಳ ಆಶ್ಚರ್ಯಕರವಾದ ಒಂದು ಹೇಳಿಕೆ ಇದಾಗಿದೆ. But next verse that man says, ಮುಂದಿನ ವಾಕ್ಯದಲ್ಲಿ ಆತನು ಹೇಳ್ತಾನೆ, Lord, I believe, help my unbelief. ಆತನು ಹೇಳ್ತಾನೆ, ಕರ್ತನೆ ನಾನು ನಂಬ್ತೇನೆ, ಆದ್ರೆ ನನ್ನ ನಂಬಿಕೆಗೆ ಸಹಾಯ ಮಾಡು ಎಂಬುದಾಗಿ, ನನ್ನ ಅಪನಂಬಿಕೆಗೆ ಸಹಾಯ ಮಾಡು ಎಂಬುದಾಗಿ. Hallelujah. Hallelujah. All things are possible for him that believeth. ಯಾರೆಲ್ಲ ನಂಬ್ತಾರೋ ಅವರಿಗೋಸ್ಕರ ಎಲ್ಲವೂ ಕೂಡ ಸಾಧ್ಯವಾಗಿದೆ. I told you, this statement means so much for me. ಈ ಒಂದು ಹೇಳಿಕೆ ಅರ್ಥ ನನಗೋಸ್ಕರ ಬಹಳ ಆಗಿದೆ. If you believe, all things are possible. ಒಂದು ವೇಳೆ ನೀನ್ ನಂಬುವುದಾದ್ರೆ ಎಲ್ಲವೂ ಕೂಡ ಸಾಧ್ಯವಿದೆ. Hallelujah. Hallelujah. Even if somebody fails, if they believe, they will have a success. ಒಂದು ವೇಳೆ ಯಾರಾದ್ರೂ ಅಲ್ಲಿ ಸೋತು ಹೋದವರು ಆಗಿದ್ದೆ ಆದ್ರೆ ಒಂದು ವೇಳೆ ಅವ್ರು ನಂಬುವುದಾದ್ರೆ ಅವ್ರ ಮುಂದೆ ಅವ್ರ ಸಫಲತೆ ಕಾಣ್ತಾರೆ. Just give you an example. A failed student, if he started believing, he can have success. ಫೇಲ್ ಆದ ಒಂದು ವಿದ್ಯಾರ್ಥಿ ಒಂದು ವೇಳೆ ಆತನ ನಂಬುವುದಾದ್ರೆ ಆತನ ಜೀವಿತದಲ್ಲಿ ಆತನ ಸಫಲತೆ ಕಾಣ್ತಾನೆ. Hallelujah. Hallelujah. Even those who are failed in business, if they start believing, they can have a success. ಯಾರೇ ವ್ಯಕ್ತಿ ಆಗಿರ್ಲಿ, ಆತನ ವ್ಯಾಪಾರದಲ್ಲಿ ಒಂದು ವೇಳೆ ಆತನು ಸೋತು ಹೋಗಿದ್ದರೆ, ಬಿದ್ದು ಹೋಗಿರ್ದಾದ್ರೆ, ಆತನ ನಂಬುವುದಾದ್ರೆ ಆತನಿಗೆ ಮತ್ತೆ ಅಲ್ಲಿ ಆ ಸಫಲತೆ ಇರ್ತದೆ. Hallelujah. Hallelujah. Say with me, I believe, all things are possible, to me, because I believe. ನಾನ್ ನಂಬ್ತೇನೆ, ನನ್ಗೋಸ್ಕರ ಎಲ್ಲವೂ ಕೂಡ ಸಾಧ್ಯವಾಗಿದೆ, ಯಾಕೆಂದರೆ ನಾನು ನಂಬಿಕೆ ಇಡುವ ಕಾರಣ. This is the one statement you have to use it for every doubt which comes in the mind. You have to use it. ಪ್ರತಿಯೊಂದು ನಿಮ್ಮ ಮನಸ್ಸಿನಲ್ಲಿ ಬರುವ ಸಂಶಯಕ್ಕೆ
ಈ ಒಂದು ಹೇಳಿಕೆ ನೀವು ಉಪಯೋಗ ಮಾಡಬಹುದು. We all pray. I'm not saying we don't pray. We all pray. ನಾವೆಲ್ಲರೂ ಕೂಡ ಪ್ರಾರ್ಥಿಸ್ತೇವೆ. ನಾವು ಯಾರು ಪ್ರಾರ್ಥನೆ ಮಾಡೋದ್ರಿಂದ ಹೇಳಲ್ಲ. And we know confession, we receive the answer. ನಾವು ಪ್ರಾರ್ಥಿಸ್ತೇವೆ, ನಾವು ಅರಿಕೆ ಮಾಡ್ತೇವೆ ಮತ್ತು ನಾವು ಉತ್ತರವನ್ನು ಪಡೆದುಕೊಳ್ತೇವೆ. But that duration, when before that answer comes, ಆ ಉತ್ತರ ಬರೋಕ್ಕಿಂತ ಮುಂಚಿತವಾಗಿ ಇರುವ ಆ ಒಂದು ಸಮಯ ಏನಿದೆಯಲ್ಲ, before that miracle happens, before that duration, maybe few seconds, it can be few minutes, it can be few days, there is every possibility devil can bring a doubt. ಮತ್ತು ಆ ಅದ್ಭುತ ಆಗುವಕ್ಕಿಂತ ಮುಂಚೆ ಕೆಲವು ಸೆಕೆಂಡ್ಗಳಾಗಿರ್ಬೋದು, ಕೆಲವು ನಿಮಿಷ ಆಗಿರ್ಬೋದು, ಕೆಲವು ದಿನಗಳಾಗಿರ್ಬೋದು, ಅಲ್ಲಿ ಸೈತಾನನು ಆತನಿಗೆ ಆಗುವಷ್ಟು ಆತನು ಸಂಶಯ ಹಾಕ್ಲಕ್ಕೆ ನೋಡ್ತಾನೆ. He can try. ಆತನು ಪ್ರಯತ್ನಿಸ್ತಾನೆ. So every prayer, when you thank God, you should say, God, I believe all things are possible for me. ಪ್ರತಿಯೊಂದು ಪ್ರಾರ್ಥನೆಯಲ್ಲಿ ನೀವು ಒಂದನ್ನು ಹೇಳಬೇಕು, ದೇವ್ರೆ ನನಗೋಸ್ಕರ ಎಲ್ಲವೂ ಸಾಧ್ಯ ಇದೆ ಎಂಬುದಾಗಿ. For example, I'm giving an example. ಉದಾಹರಣೆಗಾಗಿ ನಾನು ಹೇಳ್ತೇನೆ. I need lot of money now. ಈಗ ನನಗೆ ಎಷ್ಟೆಲ್ಲ ದುಡ್ಡು ಬೇಕು, All things are possible. ಎಲ್ಲ ಕೂಡ ಸಾಧ್ಯ ಆಗಿದೆ. If tomorrow it says we need a cement bags, yes, all things. I believe all things are possible for me. I will buy cement bags. ಮತ್ತು ನಾಳೆ ಸಿಮೆಂಟ್ ಅಲ್ಲಿ ಚೀಲಗಳು ಬೇಕಾಗಿವೆ, ಹೌದು ಬೇಕಾಗಿವೆ, ಇವತ್ತೇ ನಾನು ನಂಬ್ತೇನೆ, ಹೌದು ಎಲ್ಲ ಕೂಡ ಸಾಧ್ಯವೇ, ನಾಳೆ ಸಿಮೆಂಟ್ ಚೀಲಗಳು ಬರ್ತವೆ. If I need a sand, all things are possible. I buy it today. I will buy it. It is possible for me. ಅಲ್ಲಿ ಉಸುಬು ಬೇಕಾಗಿರುವುದಾದ್ರೆ ನಾನು ನಂಬ್ತೇನೆ, ಹೌದು ಎಲ್ಲವೂ ಕೂಡ ಸಾಧ್ಯವಿದೆ, ಅದು ಬರ್ತದೆ ಎಂಬುದಾಗಿ ನಾನು ಹೇಳ್ತೇನೆ. But when big expenditure comes, ಯಾವಾಗ ದೊಡ್ಡ ಒಂದು ವೆಚ್ಚ ಬರ್ತದೋ, what I have inherited from my parents is, ನನ್ನ ತಂದೆ ತಾಯಿಯಿಂದ ನಾನೇನ್ ಕಲ್ತುಕೊಂಡಿದ್ದೇನೆ ಅಂದ್ರೆ, suddenly big bill comes. ತಕ್ಷಣವೇ ಒಂದು ದೊಡ್ಡ ಬಿಲ್ ಬರ್ತದೆ. Take loan. ಅಲ್ಲಿ ಅವ್ರು ಹೇಳ್ತಾರೆ, ಸಾಲ ತೆಗೆದುಕೋ. There's nothing wrong. This is what I have inherited. ಅವರಿಂದ ನಾನು ಕಲಿತಿರುವಂತದ್ದು, ಸ್ವಾಧೀನಪಡಿಸಿಕೊಳ್ಳುವಂತದ್ದು ಇದು ಆಗಿದೆ. It is not in your hand. Take loan. ನಿನ್ನ ಕೈಯಲ್ಲಿ ಇಲ್ಲ ಅಂತಂದ್ರೆ ನೀನು ಸಾಲ ತೆಗೆದುಕೋ. Now I have to reject the thought. ಆ ಒಂದು ಆಲೋಚನೆಗೆ ನಾನು ತಿರಸ್ಕಾರ ಮಾಡ್ಬೇಕು. I have to say no. It's very difficult. ನಾನು ಹೇಳ್ಬೇಕು, ಅಲ್ಲಿ ಇದು ಬೇಡ ಎಂಬುದಾಗಿ ಅದು ಹೇಳುವಂತದ್ದು ಬಹಳ ಕಷ್ಟ ಆಗಿದೆ. Hallelujah. Sometimes, I usually ministry, I never take loan. ಮತ್ತು ನೋಡುವುದಾದ್ರೆ ಸೇವೆಗಾಗಿ ನಾನು ಯಾವತ್ತೂ ಕೂಡ ಸಾಲ ತೆಗೆದುಕೊಳ್ಳುವುದಿಲ್ಲ. No problem. If it is not there, no problem for me. ಅದು ಇಲ್ಲ ಅಂದ್ರೂ ಸಮಸ್ಯೆ. I will wait. ನಾನು ಕಾಯ್ತೇನೆ. I was casting this roof. ನಾನು ಈ ಒಂದು ಛತ್ ಹಾಕುವಾಗ I didn't know that so much money is needed. I would have waited. Maybe I would have trusted God. Still a thing. But everybody around me said, "Now we need money. Better to take a loan." ಅಲ್ಲಿ ಎಲ್ಲರೂ ಹೇಳ್ತಾ ಇದ್ರು ಏನಂತಂದ್ರೆ, ನಾ ಕಾಯುವಾಗ ಈಗ ನಿನ್ನ ದುಡ್ಡಲ್ಲಿ ಸಾಲ ತೆಗೆದುಕೊಳ್ಬೇಕೆಂಬುದಾಗಿ, ನಮ್ ದುಡ್ಡು ಬೇಕು ಎಂಬುದಾಗಿ ಹೇಳ್ತಾ ಇದ್ರು. These guys don't wait. When you do it, you have to pay it. ಈ ವ್ಯಕ್ತಿಗಳು ಅಲ್ಲಿ ಕಾಯಲ್ಲ, ನಾವು ಮಾಡದಾದ್ರೆ ಅವ್ರಿಗೆ ಕೊಡ್ಬೇಕು ಎಂಬುದಾಗಿ ಹೇಳ್ತಾ ಇದ್ರು. It's so important. I'll show you next week. The people around you also should speak the words of faith. ನಿನ್ನ ಸುತ್ತಮುತ್ತಲಿರುವ ಜನರು ಕೂಡ ಅಲ್ಲಿ ನಂಬಿಕೆ ಮಾತುಗಳು, ನಂಬಿಕೆ ವಾಕ್ಯಗಳನ್ನು ಆಡ್ಬೇಕು. Hallelujah. If they speak unbelief, then your regulator goes the other way around. Yes, you will get adjusted. ಒಂದು ವೇಳೆ ಅಪನಂಬಿಕೆ ಮಾತುಗಳು ಆಡುವುದಾದ್ರೆ ನಿನ್ನ ಒಂದು ರೆಗ್ಯುಲೇಟರ್ ಮತ್ತೆ ಹಿಂದೆ ಹೋಗ್ಬಿಡ್ತದೆ. I regretted. I took a 60,000 loan that day. ನಾನು ಪಶ್ಚಾತ್ತಾಪಪಟ್ಟೆ. ಆ ದಿವಸ ನಾನು 60,000 ರೂಪಾಯಿ ಅಲ್ಲಿ ಸಾಲ ತೆಗೆದುಕೊಂಡಿದ್ದೆ. Never do it again. ನಾನು ಮತ್ತೆ ಎಂದಿಗೂ ಕೂಡ ಅದು ಮಾಡಲ್ಲ. Never do that mistake. ಆ ತಪ್ಪು ಮತ್ತೆ ಎಂದಿಗೂ ಕೂಡ ಮಾಡುವುದಿಲ್ಲ. Even if it goes, no problem for me. ಅದು wait. ಅದು ಹೋದ್ರ ಪರವಾಗಿಲ್ಲ, ನಾನು ಅದಕ್ಕೋಸ್ಕರ ಕಾಯ್ತಾನೆ ಇರ್ತೇನೆ. Hallelujah. Unbelief it's a real battle in our mind. We have to deal. ಮತ್ತು ಅಪನಂಬಿಕೆ ಅನ್ನುವಂಥದ್ದು ಒಂದು ನಿಜಕರವಾದ ಒಂದು ಹೋರಾಟ ಇದೆ. ಅದು ನಮ್ಮ ಮನಸ್ಸಿನಲ್ಲಿ ಅದಕ್ಕೆ ನಾವು ವ್ಯವಹರಿಸಬೇಕು. Every time. ಪ್ರತಿ ಸಾರಿ maybe you are trying for a children's admission. ನೀವು ಆಗಿರ್ಬೋದು, ನಿಮ್ಮ ಮಕ್ಕಳ ಒಂದು ಅಡ್ಮಿಷನ್ ಗೋಸ್ಕರ ನೀವು ಪ್ರಯತ್ನಿಸ್ತಾ ಇರಬಹುದು. I believe all things are possible for me. ಮತ್ತು ನೀವ್ ಹೇಳ್ಬೇಕೇನಂದ್ರೆ, ನಾನ್ ನಂಬ್ತೇನೆ, ನನಗೋಸ್ಕರ ಎಲ್ಲ ಸಾಧ್ಯ ಇದೆ ಎಂಬುದಾಗಿ ನೀವು ಹೇಳ್ಬೇಕು. You have to pay the fees. You have to say, I believe all things are possible for me. ನಾನ್ ನಂಬ್ತೇನೆ, ಅಲ್ಲಿ ಏನೆಲ್ಲ ಬಿಲ್ ಕಟ್ಟೋದಿದು, ಅಲ್ಲಿ ಏನ್ ಫೀಸ್ ಕಟ್ಟೋದಿದೆ, ನಾನ್ ನಂಬ್ತೇನೆ, ನನ್ನಿಂದ ಎಲ್ಲ ಸಾಧ್ಯ ಇದೆ ಎಂಬುದಾಗಿ. Some people say, brother, gold rate, how big it is, how you are going to buy, how you are, it's no problem. All things are, I believe all things are possible. All things are possible. I can buy gold. It's not a big thing. ಕೆಲವೊಬ್ರು ಹೇಳ್ತಾರೆ, ಸಹೋದರರೇ, ಈ ಒಂದು ಬಂಗಾರ ಒಂದು ಬೆಲೆ ಹೆಚ್ಚಾಗಿದೆ, ಹೇಗೆ ಖರೀದಿ ಮಾಡ್ತಾರೆ ಅಂತಾರೆ. ನಾನ್ ನಂಬ್ತೇನೆ, ನನ್ನಿಂದ ಎಲ್ಲ ಸಾಧ್ಯ ಎಂಬುದಾಗಿ ನನ್ನಿಂದ ಎಲ್ಲ ಸಾಧ್ಯ ಇದೆ ಅಂತ ತೆಗೆದುಕೊಳ್ತೇನೆ. Whatever you believe, you can have it. ಏನೆಲ್ಲ ನೀವು ನಂಬ್ತೀರೋ
ಅದು ನಿಮಗೆ ಸಿಗ್ತದೆ. One more say, I believe all things are possible, and what again is it? And it is possible for me. ನಾನ್ ನಂಬ್ತೇನೆ ಎಲ್ಲ ಕೂಡ ನನ್ನಿಂದ ಸಾಧ್ಯವಾಗಿದೆ. Really? ನಿಜಕರನ? Yes, and that's this we have to speak. The Bible says you will have 100 houses. ಬೈಬಲ್ ಹೇಳ್ತದೆ ನಿಮಗೆ 100 ಮನೆಗಳಿರ್ತವೆ ಎಂಬುದಾಗಿ. You have to tell me them all. Yes, it is possible. I believe I can have 100 houses because Bible says it. ನೀವು ಹೌದು ನಾನು ನಂಬ್ತೇನೆ ಯಾಕೆಂದ್ರೆ ಬೈಬಲ್ ಹೇಳ್ತದೆ 100 ಮನೆಗಳಿರ್ತದೆ ಎಂಬುದಾಗಿ, ಅದು ನನಗೆ ಇರ್ತದೆ ಎಂಬುದಾಗಿ ನೀವು ಬಾಯಿಂದ ಹೇಳಿ ನಂಬಿ ಹೇಳಬೇಕು. Believe all things are possible. You can become a owner for 100 houses. ನೀವು ನಂಬಿ ಹೇಳುವುದಾದ್ರೆ ನೀವು 100 ಮನೆಗಳಿಗೆ ನೀವು ಮಾಲೀಕರಾಗ್ತೀರಿ. Hallelujah. Hallelujah. Now why I am saying this is ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, what stopped these people possessing land flowing with honey and milk? ಈ ಜನರಿಗೆ ಹಾಲು ಜೇನು ಹರಿಯುವ ಪ್ರದೇಶಗಳನ್ನು ಪ್ರವೇಶ ಮಾಡಲಾರ್ದ ಹಾಗೆ ಏನಲ್ಲಿ ನಿಲ್ಲಿಸ್ತು? No kings fought with them. ಯಾರ ರಾಜರು ಅವರೊಟ್ಟಿಗೆ ಹೋರಾಡಲಿಲ್ಲ. No fighting, no battle. ಯಾವುದೇ ಯುದ್ಧ ಇಲ್ಲ, ಯಾವುದೇ ಹೋರಾಟ ಇಲ್ಲ. Only their unbelief stopped. ಬರೀ ಅವರ ಅಪನಂಬಿಕೆ ಮಾತ್ರ ಅಲ್ಲಿ ನಿಲ್ಲಿಸ್ತು. So the plan what God kept for me, for my children, for you, for your children is something big. What can stop you achieving the big? Only unbelief. ಮತ್ತೆ ನನಗೋಸ್ಕರ ನಮಗೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರ ನಮ್ಮ ಮಕ್ಕಳಿಗೋಸ್ಕರ ದೇವರು ಏನೆಲ್ಲ ದೊಡ್ಡ ಯೋಜನೆ ಇಟ್ಟಿದಾರೋ ಅದು ಮುಟ್ಟುವುದಕ್ಕಾಗಿ ಅದಕ್ಕೆ ತಲುಪುವುದಕ್ಕಾಗಿ ಒಂದೇ ಅಲ್ಲಿ ಏನ್ ಅಡೆತಡೆ ಆಗ್ತದೆ ಅಂದ್ರೆ ಅದು ಒಂದು ಅಪನಂಬಿಕೆ ಆಗಿದೆ. Now come with me to Mark 6th chapter. ಮಾರ್ಕನು 6ನೇದಕ್ಕೆ ನಿಮ್ಮ ಬೈಬಲ್ verse 1 to 3. 1ರಿಂದ 3ನೇ ವಚನ. ಆತನು ಅಲ್ಲಿಂದ ಹೊರಟು ತನ್ನ ಊರಿಗೆ ಬಂದನು. ಶಿಷ್ಯರು ಆತನ ಹಿಂದೆಯೇ ಬಂದರು. ಸಬ್ಬತ್ ದಿನ ಬಂದಾಗ ಆತನು ಸಭಾಮಂದಿರಕ್ಕೆ ಹೋಗಿ ಉಪದೇಶ ಮಾಡುವುದಕ್ಕೆ ಪ್ರಾರಂಭಿಸಿದನು. ಎಲ್ಲರೂ ಕೇಳಿ ಅತ್ಯಾಶ್ಚರ್ಯಪಟ್ಟು, ಇವನಿಗೆ ಈ ಮಾತುಗಳು ಎಲ್ಲಿಂದ ಬಂದಿದ್ದಾವು? ಇವನು ಪಡೆದಿರುವ ಈ ಜ್ಞಾನವೇನು? ಇವನ ಕೈಯಿಂದ ಇಂಥ ಮಹತ್ ಕಾರ್ಯಗಳಾಗುವುದೇನು? ಇವನು ಆ ಬಡಗಿಯಲ್ಲವೇ? ಇವನು ಮರಿಯಳ ಮಗನಲ್ಲವೇ? ಯಾಕೋಬ, ಯೋಸೆ, ಯೂದ, ಸಿಮಿಯೋನ ಇವರ ಅಣ್ಣನಲ್ಲವೇ? ಇವನ ತಂಗಿಯರು ಇಲ್ಲಿ ನಮ್ಮಲ್ಲಿ ಇದ್ದಾರಲ್ಲವೇ ಎಂದು ಮಾತಾಡಿಕೊಂಡು ಆತನ ವಿಷಯವಾಗಿ ಬೇಸರಗೊಂಡರು. Hallelujah. So this is a story of Jesus. ಇದು ಯೇಸುವಿನ ಕಥೆಯಾಗಿದೆ. Bible says he came to his own country. ಆತನು ಆತನ ಸ್ವಂತ ಒಂದು ಊರಿಗೆ ಬಂದನು. Where he went? ಆತನು ಎಲ್ಲಿ ಹೋದನು? ಸ್ವಂತ ಊರಿಗೆ. That is very important. ಅದು ಬಹಳ ಪ್ರಾಮುಖ್ಯ. And he is preaching now, Sabbath day. He is preaching. ಈಗ ಸಬ್ಬತ್ ದಿನದಲ್ಲಿ ಆತನು ಪ್ರಸಂಗ ಮಾಡ್ತಾ ಇದ್ದಾನೆ, ಸಾರ್ತಾ ಇದ್ದಾನೆ. We know our boy, he was born for Mary and Joseph. Our in the street corner we saw him playing. He grew in front of us. What he is preaching? ಅವ್ರು ಹೇಳ್ತಾ ಇದಾರೆ, ಈತನು ಗೊತ್ತಿಲ್ವಾ ನಮ್ಗೆ, ಈ ಹುಡುಗ ಈತನು ಆ ಒಂದು ಮರಿಯಳು ಮತ್ತು ಯೋಸೆಫನ ಮಗನಾಗಿದ್ದಾನೆ, ಮತ್ತು ಈತನು ಈ ಒಂದು ನಮ್ಮ ಬೀದಿಗಳ ಒಂದು ಅಲ್ಲಿ ಆಟ ಆಡೋ ವ್ಯಕ್ತಿ ಆಗಿದ್ದಾನೆ, ಇವತನ ಏನೆಂಬುದಾಗಿ ಈ ರೀತಿಯಾಗಿ ಮಾತಾಡ್ತಾ ಇದ್ರು. It is a problem. Our own people means they'll think what is he? ನಮ್ಮ ಸ್ವಂತ ಜನರು ಅಂದ್ರೆ ಅಲ್ಲೇ ಸಮಸ್ಯೆ ಏನಂದ್ರೆ ನಮ್ಮ ಸ್ವಂತ ಜನರಲ್ಲ, ಅದೇನ ಈ ರೀತಿ ಅನ್ಕೊಳ್ತಾರೆ. Recently my sister called me. ಕಳೆದ ಬಾರಿ ನನ್ನ ಸಹೋದರಿ ನನಗೆ ಫೋನ್ ಮಾಡಿದ್ರು. I never know you fellow will preach like this. ಅವ್ರು ಹೇಳಿದ್ರೆ ನನ್ಗೆ ಗೊತ್ತಿಲ್ಲ ಈ ವ್ಯಕ್ತಿ ಈ ರೀತಿ ಸಾರ್ತಾನೆ ಉಪದೇಶ ಮಾಡ್ತಾನೆ. I know you are a preacher. I never heard, but now I'm hearing you can preach so much. ನನಗೆ ಗೊತ್ತು ನೀನ್ ಪ್ರಸಂಗಿಕ ಎಂಬುದಾಗಿ, ಅಂದ್ರೆ ನೀನು ಈ ರೀತಿಯಾಗಿ ಉಪದೇಶ ಮಾಡ್ತೀಯ ಎಂಬುದಾಗಿ ನನಗೆ ಗೊತ್ತಿರಲಿಲ್ಲ. Opposite house, just opposite our house, somebody died of COVID positive. ಅಲ್ಲಿ ನಮ್ಮ ಮನೆ ಒಂದು ಎದುರುಗಡೆ ಅಲ್ಲಿ ಒಂದು ಕೋವಿಡ್ ಪಾಸಿಟಿವ್ ಇಂದ ಒಬ್ರು ಯಾರು ಸತ್ರು. So her husband said we were filled with so much fear. ಅವ್ರು ಹೇಳ್ತಾ ಇದ್ರು ನಮ್ಮ ಗಂಡ ಅಲ್ಲಿ ಬಹಳ ಒಂದು ಭಯ her husband told me, my brother-in-law said we all were filled with so much fear. ಅವ್ರ ಗಂಡ ಅವ್ರು ಹೇಳ್ತಾರೆ ಏನಂದ್ರೆ ನಾವೆಲ್ಲರೂ ಕೂಡ ನಮ್ಮ ಮನೆಯವರು ಕೂಡ ಅದರಿಂದ ಬಹಳ ಭಯಭರಿತರಾಗಿದ್ದೇವೆ ಎಂಬುದಾಗಿ. We heard your message, we were out of fear. ಮತ್ತೆ ಯಾವಾಗ ನಿಮ್ಮ ಒಂದು ಪ್ರಸಂಗ ನಾವು ಕೇಳಿದೆವೋ ಆವಾಗ ಆ ಭಯದಿಂದ ಹೊರಗಡೆ ಬಂದ್ವಿ ಎಂಬುದಾಗಿ ಹೇಳಿದ್ರು. I never know that my sister will see my message. ನನಗೆ ಯಾವತ್ತು ನಾನು ಅನ್ಕೊಂಡಿಲ್ಲ ಏನಂದ್ರೆ ನನ್ನ ಸಹೋದರಿ ನನ್ನ ಒಂದು ಉಪದೇಶ ಕೇಳ್ತಾಳೆ ಎಂಬುದಾಗಿ. This is what she said. We thought, our boy only, we never thought, but after hearing we want to listen. Now we listen regularly. ಮತ್ತು ನಮ್ಮ ಹುಡುಗ ಅಲ್ಲ, ನಮ್ಗೆ ಈ ರೀತಿಯಾಗಿ ನಾವು ಅನ್ಕೊಂಡಿದ್ವಿ, ಆದ್ರೆ ಯಾವಾಗ ನಾವು ಕೇಳಿಸ್ಕೊಂಡ್ವಿ ಅವಾಗ ಅದರಿಂದ ನಮಗೆ ಹೊರಗೆ ಬಂದ್ವಿ, ನಮ್ಗೆ ಗೊತ್ತಾಯ್ತು ಎಂಬುದಾಗಿ. ನಾನು ಹೇಳ್ತಾ ಇರೋದು ಧ್ಯಾನವಿಟ್ಟು ಕೇಳ್ರಿ. Usually we take the scripture. ನೋಡುವುದಾದ್ರೆ ಈ ವಾಕ್ಯವನ್ನು ತೆಗೆದುಕೊಳ್ತೇವೆ. Verse 4. 4ನೇ ವಚನ. Jesus said unto them,
A prophet is not without honor, but in his own country, among his own kin, and in his own house. ಯೇಸು ಅವರಿಗೆ, ಪ್ರವಾದಿಯು ಬೇರೆ ಎಲ್ಲಿದ್ದರೂ ಅವನಿಗೆ ಮರ್ಯಾದೆ ಉಂಟು, ಆದರೆ ಸ್ವದೇಶದಲ್ಲಿಯೂ ಸ್ವಂತ ಜನರಲ್ಲಿಯೂ ಸ್ವಂತ ಮನೆಯಲ್ಲಿಯೂ ಮಾತ್ರ ಮರ್ಯಾದೆ ಇಲ್ಲ ಎಂದು ಹೇಳಿದನು. ಎಲ್ಲಿ ಮರ್ಯಾದೆ ಉಂಟು, ಎಲ್ಲಿ ಮರ್ಯಾದೆ ಇಲ್ಲ? I have heard many people saying this. ನಾನು ಎಷ್ಟೋ ಜನರು ಇದನ್ನು ಹೇಳುವುದನ್ನು ಕೇಳಿದ್ದೇನೆ. I have heard many people, and it's also, when somebody says we believe, ಯೇಸು ಸ್ವಾಮಿಗೆ ಆಯ್ತಿನ ನಮಗೂ ಆಗಬಹುದಲ್ಲ, ಸೊ our people will not accept us. ಮತ್ತು ಅವ್ರು ಹೇಳ್ತಾರೆ, ನಾವು ಕೇಳ್ತೇವೆ, ಕೇಳಿದ ಮೇಲೆ ಹೌದಪ್ಪ ಯೇಸು ಸ್ವಾಮಿಗೆ ಆ ರೀತಿ ಆಗಿದೆ, ನಮ್ಗೆ ಯಾಕೆ ಆಗಲ್ಲ ಅಂದಾಗ ಅಂತ ತಿಳ್ಕೊಳ್ತೇವೆ. For example, my brother-in-law is born and brought up from Gulbarga only. ನನ್ನ ಒಂದು ಹಳೆ My brother-in-law, my Sarita's younger brother. ಸರಿತಕ್ಕ ಅವರು ಚಿಕ್ಕ ತಮ್ಮ, ಅವರು ಇಲ್ಲೇ ಹುಟ್ಟಿ ಇಲ್ಲಿ ಬೆಳೆದವರಾಗಿದ್ದಾರೆ ಗುಲ್ಬರ್ಗದಲ್ಲಿ. He came to full-time ministry. ಅವರು ದೇವರ ಸೇವಕರಾಗಿ ಅವರು ಪೂರ್ಣ ಸೇವೆಗೆ ಬಂದಿದ್ದಾರೆ. He left the city, is thinking here nobody will accept me. ಆತನು ಈ ಪಟ್ಟಣ ಬಿಟ್ಟ ಮೇಲೆ ಆತನು ಅನ್ಕೊಂಡ ಏನಂತಂದ್ರೆ ಇಲ್ಲಿ ಯಾರು ನಂಗೆ ಸ್ವೀಕಾರ ಮಾಡ್ಕೊಳ್ಳೋದಿಲ್ಲ. I remember one man told him, prophet is not honored in your own country, in your own town. Better you live. ನಾನು ಕೇಳಿಸ್ಕೊಂಡಿದ್ದೆ ಏನಂದ್ರೆ, ಒಬ್ಬ ಪ್ರವಾದಿ ಅಲ್ಲಿ ಹೇಳಿದ, ಪ್ರವಾದಿ ಯಾವುದೇ ಒಂದು ಸ್ವಂತ ಊರಿನಲ್ಲಿ ಆತನಿಗೆ ಮರ್ಯಾದೆ ಇರುವುದಿಲ್ಲ, ಅದು ಒಳ್ಳೆದಾಗಿರ್ತದೆ, ನಿನ್ನ ಪಟ್ಟಣ ಬಿಡು ಎಂಬುದಾಗಿ. I also left this place, you also leave the place, somebody God will use us. ಆತನ ಹೇಳ್ದ ಏನಂದ್ರೆ, ನಾನು ಈ ಒಂದು ಪಟ್ಟಣ ಬಿಟ್ಟಿದ್ದೇನೆ, ನೀನು ಕೂಡ ಈ ಪಟ್ಟಣ ಬಿಡು, ಯಾರಾದ್ರೂ ದೇವ್ರು ಉಪಯೋಗ ಮಾಡ್ತಾನೆ ಯಾರಿಗಾದ್ರೂ ಇಲ್ಲಿ ಅಂತ ಹೇಳಿದನು. Is it convincing for us? ನಮ್ಗೂ ಇದು ಸರಿ ಅನಿಸ್ತದ? Okay, listen. ಕೇಳ್ರಿ, This is Old Testament. ಇದು ಹಳ ಒಡಂಬಡಿಕೆ ಆಗಿದೆ. This is Old Testament. ಪಕ್ಕದವ್ರಿಗೆ ಹೇಳ್ರಿ, ಇದು ಹಳೆ ಒಡಂಬಡಿಕೆ ಆಗಿದೆ. Hallelujah. Hallelujah. Let's come to New Testament. ಈಗ ಹೊಸ ಒಡಂಬಡಿಕೆಗೆ ಬನ್ರಿ. Acts 1:8. ಅಪೊಸ್ತಲ ಬರೆದ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನ. But you shall receive power after that the Holy Ghost is come upon you. You shall be witnesses unto me both in Jerusalem and in all Judea and in Samaria and unto the uttermost part of the earth. ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯುದಾಯದಲ್ಲಿಯೂ ಸಮಾರ್ಯದ ಸೀಮೆಯಲ್ಲಿಯೂ ಭೂಲೋಕದ ಕಡೆವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. This is New Testament. ಇದು ಹೊಸ ಒಡಂಬಡಿಕೆ ಆಗಿದೆ. In your own area you will be honored. ನಿಮ್ಮ ಸ್ವಂತ ಏರಿಯಾದಲ್ಲಿ ನೀವು ಅಲ್ಲಿ ನಿಮಗೆ ಗೌರವ ಕೊಡಲ್ಪಡ್ತದೆ ಮತ್ತು ನೀವು ಸಾಕ್ಷಿಗಳಾಗಿರ್ತೀರಿ. Amen. If you believe you will not be honored, that's a wrong belief. That's what I'm dealing now. Then you will not be honored. ಒಂದ್ ವೇಳೆ ಅದನ್ನ ನೀವು ನಂಬಿಲ್ಲ ಅಂತಂದ್ರೆ ಅಲ್ಲಿ ನಿಮಗೆ ಗೌರವ ಕೊಡಕ್ಕಾಗಲ್ಲ, ಅದು ನಿಮ್ಮ ಅಪನಂಬಿಕೆ ಆಗಿರ್ತದೆ. ಅದ್ರ ಜೊತೆಗೆ ನಾನು ವ್ಯವಹರಿಸ್ತಾ ಇದ್ದೇನೆ. If you believe you will be honored. I will be a witness in Jerusalem. I will be witness in my area. You will be a witness. ಮತ್ತು ನೀನ್ ನಂಬುವುದಾದ್ರೆ ನಾನು ಅಲ್ಲಿ ಸಾಕ್ಷಿಯಾಗಿರ್ತೇನೆ ಜೆರುಸಲೇಮ್ನಲ್ಲಿ, ಅಂದ್ರೆ ನನ್ನ ಸ್ವಂತ ಸ್ಥಳದಲ್ಲಿ ಏರಿಯಾದಲ್ಲಿ ಎಂಬುದಾಗಿ ಇರುವುದಾದ್ರೆ ನೀನು ಅಲ್ಲಿ ಸಾಕ್ಷಿಯಾಗಿರುತ್ತೆ. Village where you are born, the house where you are born, there you will be honored. ಯಾವ ಊರಲ್ಲಿ ನೀನು ಹುಟ್ಟಿದೆಯೋ, ಯಾವ ಮನೆಯಲ್ಲಿ ನೀನು ಇದ್ದೀಯೋ ಆ ಸ್ಥಳದಲ್ಲಿಯೇ ನೀನು ಅಲ್ಲಿ ಸಾಕ್ಷಿಯಾಗಿರ್ತಿ. Amen. This all it needs some change in our mind. ಇದಕ್ಕೆ ನಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಬದಲಾವಣೆ ಬೇಕು. I used to tell this scripture many times. ಈ ವಾಕ್ಯ ನಾನು ಎಷ್ಟೋ ಸಾರಿ ಇದನ್ನು ಹೇಳಿದ್ದೇನೆ. So I used to think except Chennai, everywhere God will use me. ನಾನು ಅನ್ಕೊಂಡಿದ್ದೇನೆ ಅಂದ್ರೆ ನಾನು ಚೆನ್ನೈ ಬಿಟ್ಟು ದೇವರು ನನಗೆ ಎಲ್ಲಾ ಕಡೆಗೆ ಉಪಯೋಗ ಮಾಡ್ಕೊಳ್ತಾನೆ ಎಂಬುದಾಗಿ. God, thinking changed. ದೇವರಿಗೆ ವಂದನೆ, ನನ್ನ ಆಲೋಚನೆ ಮಾಡುವಂತ ವಿಧಾನ ಬದಲಾಯಿತು. I have one more sister. She listens for me. She has born again. She is water baptized. My cousin. She will wait when I'll send the link. Every message she listens. ನನ್ನ ಇನ್ನೊಂದು ಕಸನ್ ಸಹೋದರಿ ಇದ್ದಾಳೆ. ಆಕೆ ಅಲ್ಲಿ ದೀಕ್ಷಾಸ್ನಾನ ಹೊಂದ್ಕೊಂಡು ಹೊಸದಾಗಿ ಹುಟ್ಟಿ ದೀಕ್ಷಾಸ್ನಾನ ಹೊಂದ್ಕೊಂಡಿದ್ದಾಳೆ. ಆಕೆ ಯಾವಾಗ ನಾನು ಲಿಂಕ್ ಕಳಿಸ್ತೇನೆ ಎಂಬುದಾಗಿ ಕಾಯ್ತಾ ಇರ್ತಾಳೆ. She doesn't go to church. ಆಕೆ ಸಭೆಗೆ ಹೋಗುವುದಿಲ್ಲ. But she listens. ಆದ್ರೆ ಅದಕ್ಕೆ ಕೇಳ್ತಾಳೆ. Your people will accept you. ನಿನ್ನ ಜನರೇ ನಿನಗೆ ಅಲ್ಲಿ ಅಂಗೀಕರಿಸಿಕೊಳ್ತಾರೆ. Amen. Amen. Okay, now comes verse 5 and 6. ಈಗ 5 ಮತ್ತು 6ನೇ ವಚನ. Mark 6 chapter. ಮಾರ್ಕನ್ ಬರೆಸುವಂತೆ 6ನೇ ಅಧ್ಯಾಯ 5 ಮತ್ತು 6ನೇ ವಚನ. And he could read it. ಆತನು ಅಲ್ಲಿ ಕೆಲವು ಮಂದಿ ರೋಗಿಗಳ ಮೇಲೆ ಕೈಯಿಟ್ಟು ಸ್ವಸ್ಥ ಮಾಡಿದ್ದೇ ಹೊರತು ಬೇರೆ ಯಾವ ಮಹತ್ ಕಾರ್ಯವನ್ನು ಮಾಡುವುದಕ್ಕಾಗಲಿಲ್ಲ. ಅವರು ತನ್ನನ್ನು ನಂಬದೆ ಹೋದದಕ್ಕೆ ಆತನು ಆಶ್ಚರ್ಯಪಟ್ಟನು. Hallelujah. He couldn't do much mighty work there, because
He did some miracles, but he couldn't do because of their unbelief. ಯಾವ ಮಹತ್ ಕಾರ್ಯಗಳನ್ನು ಆತನಿಗೆ ಮಾಡಕ್ ಆಗ್ಲಿಲ್ಲ, ಸ್ವಲ್ಪ ಮಾಡಿದ್ದ, ಆದ್ರೆ ಯಾಕೆ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅವರ ಅಪನಂಬಿಕೆ ಕಾರಣ. Unbelief has a force. It is powerful. There is some evil power there. ಅಪನಂಬಿಕೆ ಅನ್ನುವಂಥದ್ದು ಅದು ಒಂದು ಸೈತಾನನ ಒಂದು ಅಲ್ಲಿ ಕೆಟ್ಟ ಒಂದು ಶಕ್ತಿ ಆಗಿದೆ. Hallelujah. Hallelujah. Now let's come to the Israelite story. ಈಗ ಇಸ್ರಾಯೇಲ್ ಜನ ಕಥೆಗೆ ಬರೋಣ. Listen carefully. ಧ್ಯಾನವಿಟ್ಟು ಕೇಳ್ರಿ. Starting, they didn't do anything. ಪ್ರಾರಂಭದಲ್ಲಿ ಅವ್ರು ಏನ್ ಮಾಡ್ಲಿಲ್ಲ. 10 plagues, God did it. 10 ಅಲ್ಲಿ ಉಪದ್ರವ ಬಂದ್ರು, ಅವು ದೇವ್ರು ಮಾಡ್ದ. Only Moses obeyed. Everybody got it. Deliverance. ಬರೀ ಮೋಶೆಯಲ್ಲಿ ಮಾಡ್ದ, ಎಲ್ಲರಿಗೂ ಕೂಡ ಅಲ್ಲಿ ಬಿಡುಗಡೆ ಆಯ್ತು. Red Sea splitting, God did it. ಕೆಂಪು ಸಮುದ್ರ ವಿಭಾಗ ಆಗುವಂತದ್ದು ದೇವ್ರು ಮಾಡ್ದ. Manna, God gave. ಮನ್ನಾ ಅದು ದೇವ್ರು ಕೊಟ್ಟ. Everything is free for them. ಅವರಿಗೋಸ್ಕರ ಎಲ್ಲ ಉಚಿತವಾಗಿ. They didn't take any effort. ಅವ್ರಿಗೆ ಅದಕ್ಕೋಸ್ಕರ ಯಾವುದೇ ಪ್ರಯಾಸ ಪಡ್ಲಿಲ್ಲ. Yes sir, no. ಹೌದಾ ಇಲ್ವಾ? The same way when we are born again, it is God's work. ಅದೇ ರೀತಿಯಾಗಿ ಯಾವಾಗ ನಾವು ಹೊಸದಾಗಿ ಹುಟ್ಟಿದ್ದೇವೋ ಅದು ದೇವರ ಕೆಲಸ ಆಗಿದೆ. In the initial stages, like God takes care of us. ಪ್ರಾರಂಭದ ಸಮಯದಲ್ಲಿ ದೇವ್ರು ನಮ್ಮನ್ನು ನೋಡ್ಕೊಳ್ತಾನೆ. Then when it comes to Joshua first chapter, ಯೆಹೋಶುವ 1ನೇ ಅಧ್ಯಾಯಕ್ಕೆ ಬರುವುದಾದ್ರೆ verse 8. 8ನೇ ವಚನಕ್ಕೆ, Now here God gives them one work. ಇಲ್ಲಿ ದೇವರು ಅಲ್ಲಿ ಕೆಲಸ ಕೊಡ್ತಾನೆ. This book of the law shall not depart out of thy mouth, but thou shalt meditate therein day and night, that thou mayest observe to do according to all that is written therein. For then thou shalt make thy way prosperous, and then thou shalt have good success. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿ ಇರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. Now listen to me. ಈಗ ನನ್ನ ಕೇಳ್ರಿ. Up to this he brought us, no? He brought them. You would have taken to the land flowing with the honey and milk. Why this work for them? ಅಲ್ಲಿ ತನಕ ಆತನ ತೆಗೆದುಕೊಂಡು ಬಂದ, ಆದ್ರೆ ಇಲ್ಲಿಂದ ಮುಂದೆ ತೆಗೆದುಕೊಳ್ಬೇಕಾಗಿತ್ತು. ಈಗ ಯಾಕೆ ಅದು ಈ ಕೆಲಸ? Why? See, for us also, no, initial stage we don't know. We accepted Jesus, we accepted. Somebody said miracles happen. Everything happened. But now I am saying, no, you have to change your thinking. You have to renew your mind. You have to meditate the word of God. Why we should meditate? God can do miracles without our meditation only, no? ಪ್ರಾರಂಭದಲ್ಲಿ ನಾವು ನೋಡುವುದಾದ್ರೆ ನಾವು ಹೊಸದಾಗಿ ಹುಟ್ಟಿದ್ದೇವೆ, ಅಲ್ಲಿ ಎಲ್ಲ ಅದ್ಭುತಗಳಾಯ್ತು, ಎಲ್ಲ ಇತ್ತು, ಹಾಗೆ ಆಗ್ತಾ ಹೋಯ್ತು. ಆದ್ರೆ ಈಗ ನೋಡುವುದಾದ್ರೆ ಈಗ ದೇವರೇ ಮಾಡ್ಬೇಕಲ್ಲ, ಈಗ ಯಾಕೆ ಮನಸ್ಸು ಬದಲಾಯಿಸ್ಕೊಳ್ಬೇಕು, ಯಾಕೆ ನೂತನ ಪಡಿಸ್ಕೊಳ್ಬೇಕು? God did so many miracles for us. ನಮಗೋಸ್ಕರ ದೇವರು ಎಷ್ಟೆಲ್ಲ ಅದ್ಭುತಗಳು ಮಾಡಿದ್ದಾನೆ. Then why should I change my thinking now? ಈಗ ಯಾಕೆ ನನ್ನ ಆಲೋಚನೆ ಮಾಡುವಂತ ವಿಧಾನ ಬದಲಾಯಿಸ್ಕೊಳ್ಬೇಕು? I'll tell you. ನಾನು ನಿಮ್ಗೆ ಹೇಳ್ತೇನೆ. Why God told them to meditate day and night? ಯಾಕೆ ದೇವರು ಹಗಲಿರುಳು ಧ್ಯಾನಿಸುತ್ತಾ ಇರು ಎಂಬುದಾಗಿ ಹೇಳ್ದ. When you read Numbers, now don't turn your Bible, just listen to me. ಅರಣ್ಯಕಾಂಡ ನೀವು ಓದುವುದಾದ್ರೆ ಓದ್ಬೇಡ್ರಿ, ಜಸ್ಟ್ 13, 14, you go home and read. Okay, now listen. 12, 13, 14. He is sending 12 spies. ಆತನ 12 ಗೂಢಚಾರರಿಗೆ ಕಳಿಸ್ತಾ ಇದ್ದಾನೆ. That is before Joshua 1:8. It happens. This incident happens. ಯೆಹೋಶುವ 1ನೇ ಅಧ್ಯಾಯ 8ನೇ ವಚನಕ್ಕಿಂತ ಮುಂಚೆ ಈ ಸಂಗತಿ ಆಗಿದೆ. My imagination. Okay? ನನ್ನ ಊಹೆ ಇದು. Moses sends 12 spies. ಮೋಶೆಯು 12 ಗೂಢಚಾರರಿಗೆ ಕಳಿಸ್ತಾನೆ. And God already promised them, I will give that land to you. ದೇವರು ಅವರಿಗೆ ಮೊದಲೇ ವಾಗ್ದಾನ ಮಾಡಿರ್ತಾನೆ, ನಾನು ಈ ಪ್ರದೇಶ ನಿಮಗೆ ಕೊಡ್ತೇನೆ ಎಂಬುದಾಗಿ. 10 people came with evil report. 10 ಜನರು ಬೇಡವಾದ ಒಂದು ಕೆಟ್ಟವಾದ ಒಂದು ಸುದ್ದಿಯಿಂದ ಬರ್ತಾರೆ. Hallelujah. Hallelujah. 2 people came with good report. ಮತ್ತು 2 ಜನರು ಒಳ್ಳೆ ಸುದ್ದಿಯಿಂದ ಬರ್ತಾರೆ. How many people evil report? ಕೆಟ್ಟ ಸುದ್ದಿ ತೆಗೆದುಕೊಂಡು ಎಷ್ಟು ಜನ ಬರ್ತಾರೆ? 10 ಜನ. Now listen to me. ಈಗ ನನ್ನ ಕೇಳಿ. Very interesting is, ಬಹಳ ಒಂದು you can ಆಸಕ್ತಿಕರ. go home and read it. Okay. ನೀವು ಮನೆಗೆ ಹೋಗಿ ಓದ್ರಿ. 10 people. 10 ಜನರು, Not much. ಹೆಚ್ಚಾದ ಜನರಲ್ಲ. 10 people came and said bad things. 10 ಜನರು ಬಂದು ಅಲ್ಲಿ ಕೆಟ್ಟ ಸುದ್ದಿ ವಿಷಯ ಬಗ್ಗೆ ಹೇಳ್ತಾರೆ. Do you know what happened? ನಿಮ್ಗೆ ಗೊತ್ತಾ ಏನಾಗ್ತದೆ? Bible says ಬೈಬಲ್ ಹೇಳ್ತದೆ, all the Israelites wept aloud. ಎಲ್ಲ ಇಸ್ರೇಲ್ ಜನರು ಅಲ್ಲೇ ಹತ್ತು ಬಿಡ್ತಾರೆ. 10 people talk, 30 lakhs people cried.
10 ಜನರು ಮಾತಾಡಿದ ಕಾರಣ 30 ಲಕ್ಷ ಅಳ್ತಾರೆ. Can you imagine? Unbelief, how much powerful it is. ಅಪನಂಬಿಕೆ ಎಷ್ಟು ಶಕ್ತಿಯುತ ಆಗಿದೆ. I know some families, I have been observing them before salvation, after salvation. ನಾನು ಕೆಲವೊಂದು ಕುಟುಂಬಗಳನ್ನು ನೋಡ್ತಾ ಇದ್ದೇನೆ. ಅವರು ಹೊಸದಾಗಿ ಕ್ರಿಸ್ತನ ಹುಟ್ಟುವುದಕ್ಕಿಂತ ಮುಂಚಿತವಾಗಿ ಆಮೇಲೆ ರಕ್ಷಣೆ ಆದ ಮೇಲೆ ಅವರ ಜೀವಿತ ನೋಡ್ತಾ ಇದ್ದೇನೆ, ಕುಟುಂಬಗಳನ್ನು ನೋಡ್ತಾ ಇದ್ದೇನೆ. I had a neighbor in Chennai. ನನಗೆ ಒಂದು ಮನೆ ಪಕ್ಕದವರು ಇದ್ದಾರೆ, ಒಂದು ಚೆನ್ನೈನಲ್ಲಿ. And there was one factory in those days. I don't know, it is not existing now, closed. Very famous textile factory called Binny factory, they used to tell. ಬಿನ್ನಿ ಫ್ಯಾಕ್ಟರಿ ಅಂತ ಆ ಒಂದು ಸಮಯದಲ್ಲಿ ಅದು ಬಹಳ ಒಂದು ಪುರಾತನವಾದ ಆ ಸಮಯದಲ್ಲಿ ಇತ್ತು. ಈಗ ಅದು ಮುಚ್ಚಲ್ಪಟ್ಟಿದೆ. Very near to my house, lot of workers will be there. They will go and come, like just like MSK mill, like that, a big factory it was. ಇವಾಗ ನಾವು ನೋಡುವುದಾದ್ರೆ MSK ಮಿಲ್ ಯಾವ ರೀತಿ ಇದೆ ಆ ರೀತಿ ಒಂದು ದೊಡ್ಡ ಕಾರ್ಖಾನೆ ಅದು. ಆ ಕಾರ್ಖಾನೆ ನನ್ನ ಮನೆಯಿಂದ ಜನರು ಹೋಗ್ತಾ ಬರ್ತಾ ಇದ್ರು. My neighbor was working there. ನನ್ನ ಮನೆ ಪಕ್ಕದವರು ಅಲ್ಲಿ ಕೆಲಸ ಮಾಡ್ತಾ ಇದ್ರು. And he was a Christian. ಮತ್ತು ಅವರು ಕ್ರಿಶ್ಚಿಯನ್ ಆಗಿದ್ರು. Suddenly they announced factory closed. ತಕ್ಷಣವೇ ಅವರು ಪ್ರಕಟ ಮಾಡ್ತಾರೆ ಏನಂದ್ರೆ ಈ ಒಂದು ಕಾರ್ಖಾನೆ ಮುಚ್ಚಲ್ಪಡ್ತದೆ. Then this man came home and told, ಈ ವ್ಯಕ್ತಿ ಮನೆಗೆ ಬಂದು ಹೇಳ್ತಾನೆ, factory is closed. ಕಾರ್ಖಾನೆ ಮುಚ್ಚೋಯ್ತು. I don't know how I will take care of you. ನನಗ್ ಗೊತ್ತಿಲ್ಲ ನಿಮ್ಗೆ ಹೇಗೆ ನೋಡ್ಕೊಳ್ಬೇಕೆಂಬುದಾಗಿ. I don't know how I will give education for you. ಮತ್ತೆ ನನಗೆ ಗೊತ್ತಿಲ್ಲ ಹೇಗೆ ನಿಮಗೆ ವಿದ್ಯಾಭ್ಯಾಸ ಮಾಡಿಸಬೇಕೆಂಬುದಾಗಿ. I don't know how I can get you married. Daughters are there. I don't know how your marriage will happen. ಮತ್ತೆ ನಿಮಗೆ ಹೇಗೆ ಮದ್ವೆ ಮಾಡ್ಕೊಳ್ಬೇಕು ಮಾಡ್ಬೇಕೆಂಬುದಾಗಿ ನನಗೆ ಗೊತ್ತಿಲ್ಲ. This man came home and talked for 5 minutes. The whole family was weeping. ಈ ವ್ಯಕ್ತಿ ಬಂದು 5 ನಿಮಿಷ ಬಂದು ಈ ರೀತಿ ಮಾತಾಡ್ತಾನೆ, ಪೂರ್ಣ ಕುಟುಂಬನೇ ಅಲ್ಲಿ ಹತ್ ಬಿಡ್ತಾರೆ. They wept so loudly we can hear their weeping. ಅವ್ರು ಇಷ್ಟು ಜೋರಾಗಿ ಅಳ್ತಾರ ಹತ್ರ ಅಂದ್ರೆ ನಾವು ಪಕ್ಕದ ಜನರು ನಾವು ಹೋಗಿ ಅದು ಕೇಳಿಸ್ಕೊಂಡ್ವಿ. Hallelujah. Thank God I accepted Jesus. ದೇವರಿಗೆ ವಂದನೆ, ನಾನು ಯೇಸುವನ್ನು ಅಂಗೀಕರಿಸಿಕೊಂಡೆ. I used to tell them you have a hope. ನಾನು ಅವರಿಗೆ ಹೇಳಿದೆ ನಿಮಗೆ ಒಂದು ನಿರೀಕ್ಷೆ ಇದೆ. You can listen to faith. You can exercise faith. ನೀವು ನಂಬಿಕೆ ಕೇಳಬಹುದು, ನಂಬಿಕೆ ನೀವು ಪ್ರಾಯೋಗಿಕವಾಗಿ ಮಾಡಬಹುದು ಎಂಬುದಾಗಿ. Listen. We all are there in family, different people. We have relatives, uncle, aunt. We live with them. We love people. ನಾವು ಎಲ್ಲರಿಗೂ ಒಂದು ಕುಟುಂಬ, ಬೇರೆ ಬೇರೆ ಕುಟುಂಬದ ಇದ್ದೇವೆ ಮತ್ತು ಬೇರೆ ಬೇರೆ ಸಂಬಂಧಿಕರು ನಮಗಿದ್ದಾರೆ. ಮತ್ತೆ ಎಷ್ಟೆಲ್ಲ ಅವಶ್ಯಕತೆಗಳು ಬೇಡಿಕೆಗಳು ಇರ್ತವೆ. One person comes and talks like that for 5 minutes. ಒಬ್ಬ ವ್ಯಕ್ತಿ 5 ನಿಮಿಷ ತನಕ ಆ ರೀತಿ ಬಂದು ಮಾತಾಡುವುದಾದ್ರೆ what happens in the atmosphere? ಆ ಒಂದು ಅಲ್ಲಿರೋ ವಾತಾವರಣಕ್ಕೆ ಏನಾಗ್ತದೆ? ಏನಾಗ್ತದೋ ಗೊತ್ತಿಲ್ಲ. ಅವರು ಸತ್ತಾರೆ, ಇವರು ಸತ್ತಾರೆ. They died like this. Death they talk. 5 minutes they talk. What will happen? 5 ನಿಮಿಷ ಅವ್ರು ಈ ರೀತಿ ಮಾತಾಡಿದ್ರೆ ಅದು ಅವ್ರು ಸತ್ರು ಇವ್ರು ಸತ್ರು ಈ ರೀತಿ ಆ ರೀತಿ ಅಂದಾಗ 5 ನಿಮಿಷ ಮಾತಾಡೋದಾದ್ರೆ ಏನಾಗ್ತದೆ? What happens? ಏನ್ ಸಂಭವಿಸ್ತದೆ? Like oxygen we have, unbelief fills the atmosphere. ಯಾವ ರೀತಿ ಒಂದು ಆಕ್ಸಿಜನ್ ಗಾಳಿ ಅದು ಹೇಗೆ ಉಸಿರಾಟ ತಗೊಳ್ತೀವ ಆ ರೀತಿ ಒಂದು ಅಪನಂಬಿಕೆ ಅಲ್ಲೆಲ್ಲ ತುಂಬಿಕೊಂಡಿರ್ತದೆ. We should be very careful. First thing, we should not allow them to talk. ನಾವು ಬಹಳ ಜಾಗೃತ ಉಳ್ಳವರಾಗಿರ್ಬೇಕು. ಮೊದಲನೇದಾಗಿ ಅವರಿಗೆ ಮಾತಾಡಕ್ಕೆ ಬಿಡಬಾರ್ದು. Even if they get offended, no problem. ಅವರಿಗೆ ಏನೇ ತಿಳ್ಕೊಳ್ಳಿ, ಅವರು ಸಮಸ್ಯೆ ಇಲ್ಲ. Even if you can put plaster, no problem. ಯಾಕಂದ್ರೆ ಅವ್ರ ಬಾಯಿ ಮುಚ್ಚಲಿ ಎಂಬುದಾಗಿ. Because if you allow them to talk daily 5 minutes, then fear will grip the people. ಪ್ರತಿದಿನ 5 ನಿಮಿಷ ಮಾತಾಡುವುದಕ್ಕೆ ನೀವು ಬಿಟ್ರೆ ಅವರಿಗೆ ಅಲ್ಲಿ ಒಂದು ಭಯ ಹಿಡ್ಕೊಂಡ್ಬಿಡ್ತದೆ. Hallelujah. Instead of that, ಅದರ ಬದಲಾಗಿ somebody stands in the middle of the house and says, oh hallelujah, we are apple of God's eye. Everybody will have a corona, but we will not have it. ಅದರ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಎದ್ದು ನಿಂತುಕೊಂಡು ಹೇಳುವುದಾದ್ರೆ ನಾವು ದೇವರ ಒಂದು ಕಣ್ಣು ಗುಡ್ಡೆಯಾಗಿದ್ದೇವೆ, ಎಲ್ಲರಿಗೂ ಕೊರೋನಾ ಬರಬಹುದು, ಆದ್ರೆ ನಮಗ ಕೊರೋನಾ ಹತ್ತುವುದಿಲ್ಲ, ಬರುವುದಿಲ್ಲ. Satan has to touch me, Satan has to touch God. ಸೈತಾನನು ನನಗೆ ಮುಟ್ಟುವುದಾದ್ರೆ ಅದಕ್ಕಿಂತ ಮುಂಚಿತವಾಗಿ ಆತನು ದೇವರಿಗೆ ಮುಟ್ಟಬೇಕಾಗುತ್ತೆ. Virus has to touch me, virus has to touch God. ವೈರಸ್ ನನ್ನನ್ನು ಮುಟ್ಟುವುದಾದ್ರೆ ಮೊದಲನೇದಾಗಿ ವೈರಸ್ ಅದು ದೇವರಿಗೆ ಮುಟ್ಟಬೇಕು. I am clothed with Jesus. ನಾನು ಕ್ರಿಸ್ತನಿಂದ ಧರಿಸಲ್ಪಟ್ಟಿದ್ದೇನೆ. Can virus touch Jesus? ಯೇಸುವಿಗೆ ಆ ಒಂದು ವೈರಸ್ ತಲುಪಬಹುದಾ, ಮುಟ್ಟಬಹುದಾ? Like this, if somebody talks, what happens? ಆ ರೀತಿ ಯಾರಾದ್ರೂ ಮಾತಾಡುವುದಾದ್ರೆ ಏನಾಗ್ತದೆ ಹೇಳ್ರಿ? Hallelujah. Hallelujah. Faith comes. ನಂಬಿಕೆ ಬರ್ತದೆ. It's not only virus. ಅದು ಬರೀ ವೈರಸ್ ಮಾತ್ರ ಅಲ್ಲ. Even about future. ಅದು ಭವಿಷ್ಯದ ಕುರಿತಾಗಿ. Even about children's future. ಅದು ಮಕ್ಕಳ ಭವಿಷ್ಯತ್ತಿಗಾಗಿ. Even about your future. ನಿಮ್ಮ ಭವಿಷ್ಯತ್ತಿಗಾಗಿ. You should speak. ನೀವು ಮಾತಾಡಬೇಕು. You should never
say impossible, I can't. We should not talk. ನನ್ನಿಂದ ಆಗಲ್ಲ, ಇದು ಅಸಾಧ್ಯ ಎಂಬುದಾಗಿ ನಿನ್ನೆ ಯಾವತ್ತು ನಿನ್ನ ಬಾಯಿಂದ ಬರಬಾರ್ದು. We should always tell. ನೀವ್ ಯಾವಾಗ್ಲೂ ಹೇಳ್ಬೇಕು. Yeah, we are having house. Thank God, we will have a bigger house very soon. ಹೌದು, ನಮಗೆ ಮನೆ ಇದೆ, ನಮಗೆ ಇದಕ್ಕಿಂತ ದೊಡ್ಡದಾಗಿ ಮನೆ ನಮ್ಗೆ ಇರ್ತದೆ ಎಂಬುದಾಗಿ ಹೇಳ್ಬೇಕು. Very soon, bigger house we will have it. ಬೇಗನೆ ಅದು ದೊಡ್ಡ ಮನೆ ನಮ್ಗೆ ಇರ್ತದೆ ಎಂಬುದಾಗಿ Very ಹೇಳ್ಬೇಕು. soon we will have our car. ಬೇಗನೆ ನಮಗೆ ನಮ್ಮ ಒಂದು ಕಾರ್ ಇರ್ತದೆ ಎಂಬುದಾಗಿ ಹೇಳ್ಬೇಕು. Very soon we will buy an aeroplane so that we can go and preach the gospel all over the world. ಬೇಗನೆ ನಮ್ಗೆ ಅಲ್ಲಿ ಒಂದು ವಿಮಾನ ಇರ್ತದೆ, ಯಾಕಂದ್ರೆ ಎಲ್ಲಾ ಒಂದು ಲೋಕಕ್ಕೆ ಹೋಗಿ ನಾವು ಸುವಾರ್ತೆ ಸಾರುವಂತೆ. We will have our Bible school. We will train people. No, we should keep talking. ನಮಗೆ ಆದ ಬೈಬಲ್ ತರಬೇತಿ ಕೊಡುವಂತ ಶಾಲೆ ಇರ್ತದೆ ಎಂಬುದಾಗಿ ಈ ರೀತಿಯಾಗಿ ನಾವು ಮಾತಾಡ್ತಾನೆ ಇರಬೇಕು. What lesson? Why God told Joshua, meditate the word of God day and night? ಯಾಕೆ ದೇವರು ಯೋಶುವನಿಗೆ ಹೇಳ್ತಾನೆ ಈ ಒಂದು ವಾಕ್ಯವನ್ನು ಹಗಲಿರುಳು ಧ್ಯಾನಿಸ್ತಾ ಇರು ಎಂಬುದಾಗಿ? What their forefathers have done, what the people have done the mistake, next generation should not do it. ಯಾವ ಒಂದು ಪೂರ್ವಿಕ ಜನರು ಅಲ್ಲಿ ಏನು ತಪ್ಪು ಮಾಡಿದ್ರು ಅದು ಮುಂದಿನ ಜನಾಂಗ, ಮುಂದಿನ ಸಂತಾನದ ಮಾಡಬಾರದು ಎಂಬುದಾಗಿ. Hallelujah. For God, Jericho wall is not a big thing. ದೇವರಿಗಾಗಿ ಒಂದು ಯೆರಿಕೋ ಗೋಡೆ ದೊಡ್ಡದಾಗಿರ್ಲಿಲ್ಲ. Giants is not a big thing. ದೊಡ್ಡ ಒಂದು ದತ್ತೆಯುಳ್ಳ ಜನರು ಆತನಿಗೆ ಒಂದು ದೊಡ್ಡ ಸಮಸ್ಯೆ ಇರಲಿಲ್ಲ. Hallelujah. No devil is big for God. ದೇವರಿಗಾಗಿ ಯಾವುದೇ ಒಂದು ಸೈತಾನ್ ದೊಡ್ಡದಲ್ಲ. You know, when I came here, ಯಾವಾಗ ನಾನು ಇಲ್ಲಿ ಬಂದು I have met many anointed people. ನಾನು ಎಷ್ಟೊಂದು ಅಭಿಷಿಕ್ತ ಜನರಿಗೆ ಭೇಟಿಯಾದೆ. There used to be Gulbarga, hard ground it is. It is not going to be easy for it. They used to tell. ಅವರು ನನಗೆ ಹೇಳ್ತಾ ಇದ್ರು, ನೀವು ಗುಲ್ಬರ್ಗದಲ್ಲಿ ಇದೆಯಾ, ಗುಲ್ಬರ್ಗದಲ್ಲಿ ಮಾಡ್ತಾ ಇದೆ, ಇದು ಬಹಳ ಕಠಿಣವಾದ ಒಂದು ಭೂಮಿ, ಬಹಳ ಕಠಿಣ ಇದೆ ಸೇವೆ ಮಾಡೋದು. Gulbarga is not easy. I heard at least 10-15 people, anointed people, telling this. It is not easy. 10-15 ಅಭಿಷಿಕ್ತ ಜನರು ನಾನು ಹೇಳಿದ್ದನ್ನು ಕೇಳಿದ್ದೇನೆ. ಇದು ಇಲ್ಲಿ ಇರುವಂತದ್ದು, ಇಲ್ಲಿ ಮಾಡುವಂತದ್ದು ಸುಲಭ ಅಲ್ಲ ಎಂಬುದಾಗಿ. So what I decided, ನಾನು ಏನ್ ನಿರ್ಧಾರ ಮಾಡಿದೆ, whoever say it is not easy, better I decided not to hear from them. ಯಾರೆಲ್ಲ ಇದು ರೀತಿಯಾಗಿ ಇದೆ ಎಂಬುದಾಗಿ ಹೇಳುವ ಜನರಿಗೆ ಅದು ಒಳ್ಳೇದಾಗಿದೆ, ಅವ್ರನ್ನ ಕೇಳಬಾರ್ದು ಎಂಬುದಾಗಿ ನಾನು ಅನ್ಕೊಂಡೆ. See me from there, I will see from there. Hallelujah, hallelujah. I will go away. Because if I go, he is going to talk impossibilities. ಅವ್ರು ಅಲ್ಲಿಂದ ನೋಡ್ತಾರೆ, ನಾನು ಇಲ್ಲಿಂದ ನೋಡ್ತೀನಿ, ಅವ್ರು ಅಲ್ಲಿಂದ ಅಲ್ಲೂ ಎಂಬುದಾಗಿ ಹೇಳ್ತೀನಿ. ಅಷ್ಟೇ, ಒಂದ್ ವೇಳೆ ಅಲ್ಲಿ ಹೋದಂದ್ರೆ ಅವರು ಅಸಾಧ್ಯ ಹೋದ್ ಮಾತಾಡ್ತಾರೆ. Recently one man called me 20 years before, I used to come home. Nowadays you are not coming home, he said. ಅಲ್ಲಿ ವ್ಯಕ್ತಿ ಒಬ್ಬ ಹೇಳ್ತಾನೆ ಅಂದ್ರೆ 20 ವರ್ಷಗಳಿಂದ ನೀನು ಬರ್ತಾ ಹೋಗ್ತಾ ಇದ್ದಿ ಮನೆಗೆ, ಆದ್ರೆ ಈಗ ಬರ್ತಾನೆ ಇಲ್ಲ ಎಂಬುದಾಗಿ. I said very soon I'll come. ನಾನು ಹೇಳಿದೆ ಬಹಳ ಬೇಗನೆ ಬರ್ತೇನೆ. You told like this many times, you told pastor. ನಾನು ಬರ್ತೇನೆ ಎಂಬುದಾಗಿ ಈ ರೀತಿ ಬಹಳ ಸಾರಿ ಹೇಳಿದ್ರೆ ಸಪಾಲಕರ ಎಂದಾಗ ಹೇಳ್ತಾರೆ. I don't want to meet him. ನನಗೆ ಅವರಿಗೆ ಭೇಟಿ ಆಗದೆ ಇಷ್ಟ ಇಲ್ಲ. Meet him half an hour, whatever fire, whatever faith is there, it will be neutralized. ಯಾಕಂದ್ರೆ ಅರ್ಧ ಗಂಟೆಗಳ ಕಾಲ ನಾವು ಅವರೊಟ್ಟಿಗೆ ಸೇರಿ ಇರುವುದಾದ್ರೆ ಅದನ್ನ ಏನೆಲ್ಲ ನಂಬಿಕೆ ಇತ್ತು ಆ ಎಲ್ಲ ನಂಬಿಕೆ ಕೆಳಗೆ ಹೋಗಿ ಬರ್ತದೆ. Hallelujah. Hallelujah. And the best way to overcome this type of talking and thought is meditate the word of God day and night. ಈ ರೀತಿಯ ಮಾತುಗಳನ್ನು, ಈ ರೀತಿಯ ಆಲೋಚನೆಗಳನ್ನು ಇದಕ್ಕೆ ಜಯಿಸುವುದಕ್ಕಾಗಿ ಅದು ಒಳ್ಳೆಯ ಒಂದು ಮಾರ್ಗ ಇದಾಗಿದೆ. ಪ್ರತಿದಿನ ನೀವು ವಾಕ್ಯವನ್ನು ಹಗಲಿರುಳು ಧ್ಯಾನಿಸ್ತಾ ಇರ್ರಿ. Best way is to confess it day and night. ಪ್ರತಿ ಹಗಲು ರಾತ್ರಿ ನೀವು ಅದನ್ನ ವಾಕ್ಯವನ್ನು ಅರಿಕೆ ಮಾಡ್ತಾ ಇರ್ರಿ. Some people say day and night is very difficult, pastor. ಕೆಲವು ಜನರು ಹೇಳ್ತಾರೆ ಹಗಲು ರಾತ್ರಿ ಮಾಡುವಂತದ್ದು ಬಹಳ ಕಠಿಣ ಆಗಿದೆ ಪಾಸ್ಟ್ರೆ. I tell them, some people ask me healing scriptures, I give them, meditate, confess it, very easy it is. You do it, you will have a good health. No, very difficult. ಕೆಲವೊಬ್ಬರಿಗೆ ನಾನು ಹೇಳ್ತೇನೆ ಆರೋಗ್ಯದ ಒಂದು ಅರಿಕೆ ವಾಕ್ಯಗಳನ್ನು ಕೊಟ್ಟು ನೀವು ಅರಿಕೆ ಮಾಡ್ರಿ, ಧ್ಯಾನ ಮಾಡ್ರಿ, ಮತ್ತೆ ನಿಮ್ಗೆ ಒಳ್ಳೆ ಆರೋಗ್ಯ ಇರ್ತದೆ ಎಂದಾಗ ಹೇಳುವಾಗ ಅವ್ರು ಹೇಳ್ತಾರೆ ಇಲ್ಲ ಪಾಲಕರು ಇದು ಕಷ್ಟ ಕಠಿಣ ಎಂದಾಗ ಹೇಳ್ತಾರೆ. I don't understand which is difficult. ನನಗೆ ಅರ್ಥ ಆಗಲ್ಲ ಏನಂದ್ರೆ ಯಾವ್ದು ಕಠಿಣ ಆಗಿದೆ ಎಂದಾಗ. Going to the hospital is difficult. ಆಸ್ಪತ್ರೆಗೆ ಹೋಗೋದು ಕಷ್ಟನಾ? And waiting in the queue is very difficult. ಆ ಒಂದು ಸಾಲಿನಲ್ಲಿ ನಿಂತ್ಕೊಳ್ಳೋದು ಕಷ್ಟ. And going from one lab to another lab is very difficult. ಒಂದು ಲ್ಯಾಬ್ ನಿಂದ ಇನ್ನೊಂದು ಲ್ಯಾಬ್ ಹೋಗುವಂತದ್ದು ಬಹಳ ಕಷ್ಟ ಆಗಿದೆ. Don't know what will come out of the doctor's mouth. ಮತ್ತು ಗೊತ್ತಿಲ್ಲ ಆ ಒಂದು ಡಾಕ್ಟರ್ ಬಾಯಿಂದ ಏನ್ ಬರ್ತದೆ ಎಂಬುದಾಗಿ. Yes or no? ಹೌದಾ ಇಲ್ವಾ? Actually, that is difficult. ಅದು ಕಷ್ಟಕರ ಆಗಿದೆ. This is not difficult. ಇದು ಕಷ್ಟಕರ ಅಲ್ಲ. What I do is, ನಾನೇನ್ ಮಾಡ್ತೀನಿ ಅಂದ್ರೆ, of course I keep telling daytime, best time to meditate is before I sleep. I just tell the scriptures. I tell the scriptures and sleep. ಒಳ್ಳೆ ಮಾರ್ಗ ಅರಿಕೆ ಮಾಡುವಂತ ಧ್ಯಾನ ಮಾಡುವಂತ ಏನಂದ್ರೆ ನಾನು ಮಲಗೋ ಸಮಯದಲ್ಲಿ ಎಲ್ಲ ವಾಕ್ಯಗಳನ್ನು ಅರಿಕೆ ಮಾಡಿ ಹಂಗೆ ಮಲಗ್ಬಿಡ್ತೇನೆ. Before I sleep, before my sleep comes,
That's a time for meditations. All the scriptures I'll tell with my mouth. ಆ ಮಲಗುವ ಸಮಯ ಬರೋಕ್ಕಿಂತ ಮುಂಚಿತವಾಗಿ ಅಲ್ಲಿ ನನ್ನ ಸಮಯ ಆಗಿರ್ತದೆ, ಎಲ್ಲ ವಾಕ್ಯಗಳನ್ನು ಧ್ಯಾನ ಮಾಡಿ ಎಲ್ಲ ವಾಕ್ಯಗಳನ್ನು ಅರಿಕೆ ಮಾಡ್ತಾ ಹೋಗ್ತೇನೆ. I have made a resolution. Morning I have to tell, afternoon I have to tell. Sometimes we have work, we have work, we have this response, that response, all those things. But sleep, when you go to sleep, you are hitting the bed. That it's my time. It is no disturbance. Better to go a little early instead of feeling sleepy. Go early and keep telling the scriptures, keep reading the scriptures. I'll tell you that sleep is a wonderful rest. What we enjoy when we meditate God's word and sleep. ಮತ್ತೆ ಎಷ್ಟೋ ಸಾರಿ ನಂದೇ ಆದಂತ ಕೆಲವೊಂದು ಸಮಯಗಳು ಹಾಕೊಂಡಿದ್ದೆ, ಮುಂಜಾನೆ ಮಾಡ್ಬೇಕು, ಮಧ್ಯಾಹ್ನ ಮಾಡ್ಬೇಕು, ಈ ರೀತಿಯಾಗಿ ಹಾಕೊಂಡಿದ್ದೆ. ಆದ್ರೆ ಕೆಲವು ಜನರಿಗೆಲ್ಲ ಕೆಲಸ ಇರ್ತದೆ, ಆ ರೀತಿ ಅಲ್ಲ. ಒಂದು ಒಳ್ಳೆಯ ರೀತಿ ಏನಂತಂದ್ರೆ, ನೀವು ಮಲಕ್ಕಿಂತ ಮುಂಚಿತವಾಗಿ, ಅಂದ್ರೆ ನಿದ್ರೆ ಬರುವಾಗ ಅಲ್ಲ, ನಿದ್ರೆ ಇನ್ನು ಬರ್ತದೆ ಎಂಬುದಾಗಿ ಅನ್ನುವಾಗ ಅದಕ್ಕಿಂತ ಮುಂಚಿತವಾಗಿಯೇ ನೀನು ಆ ವಾಕ್ಯಗಳನ್ನು ತೆಗೆದುಕೊಂಡು ಅದನ್ನು ಧ್ಯಾನ ಮಾಡ್ರಿ ವಾಕ್ಯ ಅರಿಕೆ ಮಾಡ್ತಾನೆ ಅವ್ರಿ. ನಾನು ಹೇಳ್ತೀನಿ ನಿಮ್ಗೆ ಒಂದು ಒಳ್ಳೆ ನಿದ್ರೆ ನಿಮ್ಗೆ ಇರ್ತದೆ. And one more thing is, I'm telling you, our people have put strong statements in our mind. ನಮ್ಮ ಇನ್ನೊಂದು ಹೇಳುವುದು ಏನಂದ್ರೆ, ನಮ್ಮ ಜನರು ಒಂದು ದೊಡ್ಡ ಒಂದು ಹೇಳಿಕೆ, ಒಂದು ಬಲವಾದ ಹೇಳಿಕೆ ನಮ್ಮ ಮನಸ್ಸಿನಲ್ಲಿ ಹಾಕ್ಬಿಟ್ಟಿದ್ದಾರೆ. It is there. ಅದು ಅಲ್ಲಿದೆ. You can break it only through meditating. ನೀನು ಧ್ಯಾನಿಸುವುದರಿಂದ ಮಾತ್ರ ಅದನ್ನು ಮುರಿದು ಹಾಕಬಹುದು. Hallelujah. How many of you have heard when you are a child, it is not possible for our family? That statement, how many of you have heard it? ಆ ಒಂದು ಹೇಳಿಕೆ ನೀವು ಚಿಕ್ಕದಿಂದ ಇದ್ದಾಗ, ಇದು ನಮ್ಮ ಕುಟುಂಬಕ್ಕೆ ಇದು ಸಾಧ್ಯ ಇಲ್ಲ ಎಂಬುದಾಗಿ ಅನ್ನುವಂಥದ್ದು ಈ ಹೇಳಿಕೆ ಎಷ್ಟು ಜನ ಕೇಳಿದ್ದೀರಿ? ಇದು ನಮ್ಮ ಕೈಲಿಂದ ಆಗಲ್ಲ. It is not up to us. We are middle class, we are poor class, we are not rich. Have you ever any time heard we are not rich? ಈ ರೀತಿ ಕೇಳಿದರೆ ನಾವು ಶ್ರೀಮಂತರಾಗ ಆಗಲ್ಲ ಎಂಬುದಾಗಿ. ನಾವು ಶ್ರೀಮಂತರಿಲ್ಲ, ನಾವು ಶ್ರೀಮಂತರಲ್ಲ ಅಂತ. How many times we heard? ನಾವು ಎಷ್ಟು ಸಾರಿ ಕೇಳಿದ್ದೇವೆ? More than that we should tell now, because we are rich. ನಾವು ಎಷ್ಟು ಸಾರಿ ಕೇಳಿದ್ವಲ್ಲ, ಅದಕ್ಕಿಂತ ಹೆಚ್ಚಾಗಿ ನಾವು ಹೇಳ್ಬೇಕು, ಯಾಕಂದ್ರೆ ನಾವು ಶ್ರೀಮಂತರಾಗಿದ್ದೇವೆ. ಈಗ ನಾವು ಶ್ರೀಮಂತರಿದ್ದೀವಾ? Say, I am rich. ನಾನು ಶ್ರೀಮಂತನಾಗಿದ್ದೇನೆ. No problem. Even if you don't have, your salary is not big, no problem. The truth is truth. You have to say, I am rich, I am rich. Because that rich mentality is important. ಮತ್ತು ನಿಮಗೆ ಸಂಬಳ ಜಾಸ್ತಿ ಇರ್ಲಿಕ್ಕಿಲ್ಲ, ಸಂಬಳ ಕಡಿಮೆ ಇರಬಹುದು, ಆದ್ರೆ ಸತ್ಯನೇ ಏನಂದ್ರೆ, ಆ ವಾಕ್ಯ ಹೇಳ್ತದೆ ಏನಂದ್ರೆ, ನಾವು ಶ್ರೀಮಂತರು ಎಂಬುದಾಗಿ ಹೇಳ್ಬೇಕು. ನಮ್ಮ ಮನಸ್ಸು ಅಲ್ಲಿ ಶ್ರೀಮಂತಿಕೆ ತರಬೇಕು. You have to say, I am rich. ನೀವು ಹೇಳ್ಬೇಕಲ್ಲಿ ನಾನು ಶ್ರೀಮಂತನೆಂಬುದಾಗಿ. When you say I am rich, then you think like a rich man. ನೀನು ಯಾವಾಗ ಹೇಳ್ತೀಯೋ ನಾನು ಶ್ರೀಮಂತನೆಂಬುದಾಗಿ, ಆವಾಗಲೇ ನೀನು ಆ ಶ್ರೀಮಂತರ ತರ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತೀಯ. When you say I am rich, you don't fear your expenditure. ಮತ್ತು ಯಾವಾಗ ನೀನು ಹೇಳ್ತೀಯೋ ನಾನು ಶ್ರೀಮಂತನು ಎಂಬುದಾಗಿ, ನೀನು ಯಾವುದೇ ವೆಚ್ಚದ ಕುರಿತಾಗಿ ಅಂಜುವುದಿಲ್ಲ, ಭಯಪಡುವುದಿಲ್ಲ. A rich man will have a fear to pay school fees. ಆ ಶ್ರೀಮಂತ ವ್ಯಕ್ತಿಗೆ ಒಂದು ಸ್ಕೂಲ್ ನ ಒಂದು ಫೀಸ್ ಕಟ್ಟುವುದಕ್ಕೆ ಆತನಿಗೆ ಏನಾದರೂ ಭಯ ಇರ್ತದ? Why? I am rich. ಯಾಕೆಂದ್ರೆ ನಾನು ಶ್ರೀಮಂತನಾಗಿದ್ದೇನೆ, ಅದು ಇದೆ ಅಲ್ಲಿ. So you are rich, it is there. ಮತ್ತು ನೀವು ಶ್ರೀಮಂತರಾಗಿದ್ದೀರಿ, ಅಲ್ಲಿ ಇದೆ ನಿಮ್ಗೆ. You can do marriages in your house without taking loan. ಯಾವುದೇ ಸಾಲ ಇಲ್ಲದೆ ನಿಮ್ಮ ಮನೆಗಳಲ್ಲಿ ನೀವು ಮದುವೆ ಮಾಡಬಹುದು. Why? ಯಾಕೆ? Say, I am rich. Loudly, I am rich. ಜೋರಾಗಿ ಹೇಳ್ರಿ, ನಾನು ಶ್ರೀಮಂತನಾಗಿದ್ದೇನೆ. Hallelujah. I'm telling you this. It looks simple, but you have to train yourself hard to talk it out. ಇದರ ಸಾಧಾರಣವಾಗಿ ಕಾಣಬಹುದು, ಆದ್ರೆ ನಾವು ನಮ್ಮ ಬಾಯಿಂದ ಅದು ಬಹಳ ಒಂದು ಕಠಿಣದ ಹೇಳ್ಬೇಕು. ಅದು we have to train it others, ಆ ರೀತಿಯಾಗಿ ನಾವು ತರಬೇತಿ ಮಾಡಿ ಹೇಳ್ಬೇಕು. When I got married, ಯಾವಾಗ ನನ್ಗೆ ಮದ್ವೆ ಆಯ್ತು, that time actually salary also was less, rent also was less. ಆ ಸಮಯದಲ್ಲಿ ಸಂಬಳ ಕೂಡ ಕಮ್ಮಿ ಇತ್ತು ಮತ್ತು ಬಾಡಿಗೆ ಕೂಡ ಕಮ್ಮಿ ಇತ್ತು. I took one house for 1,200 rupees, one single bedroom house, not big house. I took ಒಂದು ಸಿಂಗಲ್ ಬೆಡ್ರೂಮ್ ಗೆ ನಾನು ಅಲ್ಲಿ ಒಂದು 1,200 ನಾನು ಅಲ್ಲಿ ಬಾಡಿಗೆ ತೆಗೆದುಕೊಂಡೆ. That much only it is. ಅಷ್ಟು ಮಾತ್ರ ಇತ್ತು ಅಲ್ಲಿ. But everybody will tell, why you are spending so much? ಎಲ್ಲರೂ ಹೇಳ್ತಾ ಇದ್ರು, ಏನು ಎಷ್ಟು ಖರ್ಚು ಮಾಡ್ತೀವಿ ಅಂತ ಹೇಳ್ತಾರೆ. ಯಾಕೆ one bedroom house is so big. ಒಂದೇ ಒಂದು ಬೆಡ್ರೂಮ್ ಮನೆಗೆ ಇಷ್ಟು ದುಡ್ಡ? You save money. ನಿಮ್ಮ ದುಡ್ಡು ಅಲ್ಲಿ ಉಳಿಸಿಡು. I am not against saving. ನಾನು ದುಡ್ಡು ಉಳಿತಾಯ ಮಾಡೋದ್ರಲ್ಲಿ ಅದಕ್ಕೆ ವಿರುದ್ಧ ಅಲ್ಲ.
think less. ನಾವು ಯಾವತ್ತು ಕಡಿಮೆ ಆಗಿ ತಿಳ್ಕೊಳ್ಬಾರ್ದು. And they should tell, don't stay in this area. This area is very expensive. Come down. Come to another place. ಮತ್ತು ಈ ಒಂದು ಏರಿಯಾದಲ್ಲಿ ನೀನು ಇರಬೇಡ, ಈ ಏರಿಯಾ ಬಹಳ ಖರ್ಚು ವೆಚ್ಚ ಆಗುವಂತ ಒಂದು ಏರಿಯಾ ಆಗಿದೆ, ಇಲ್ಲಿಂದ ಹೊರಗಡೆ ಬಾ ಅಂದಾಗ ಹೇಳ್ತಾರೆ. Come and stay in little better place where you will get rent less. ನಿನಗೆ ಎಲ್ಲಿ ಬಾಡಿಗೆ ಕಡಿಮೆ ಸಿಗ್ತದೋ ಅಂತ ಸ್ಥಳದಲ್ಲಿ ಬಂದು ಅಲ್ಲಿ ಇರು ಎಂಬುದಾಗಿ ಹೇಳ್ತಾರೆ. Hallelujah. I would have obeyed them. ನಾನು ಅವರಿಗೆ ವಿಧೇಯ ಆಗ್ಬಹುದಾಗಿತ್ತು. I will reject it. ಆದ್ರೆ ನಾನು ಅದನ್ನು ತಿರಸ್ಕಾರ ಮಾಡಿದೆ. Why I will reject it? ಯಾಕೆ ನಾನು ತಿರಸ್ಕಾರ ಮಾಡಿದೆ? Not because I have money. ನನಗೆ ದುಡ್ಡಿದೆ ಎಂಬುದಾಗಿ ಅಲ್ಲ. Bible says I am rich. ಬೈಬಲ್ ಹೇಳ್ತದೆ ನಾನು ಶ್ರೀಮಂತನೆಂಬುದಾಗಿ. Hallelujah. Hallelujah. One more say I am rich. ನಾನು ಶ್ರೀಮಂತನಾಗಿದ್ದೇನೆ. So never, family problem will be there, need will be there. I agree with you. ಕುಟುಂಬದ ಸಮಸ್ಯೆಗಳು ಇರ್ತದೆ ಮತ್ತು ಅಲ್ಲಿ ಬೇಡಿಕೆ ಇರ್ತದೆ, ನಾನು ನಿಮ್ಗೆ ಒಟ್ಟಿಗೆ ಒಪ್ಕೊಳ್ತೇನೆ. What marriage happens is big expenditure is there. I agree. ಒಂದು ಮದುವೆ ಆಗುವುದಾದ್ರೆ ದೊಡ್ಡ ವೆಚ್ಚ ಅಲ್ಲಿ ಇರ್ತದೆ, ಖರ್ಚು ಇರ್ತದೆ, ನಾನು ಅದಕ್ಕೆ ಒಪ್ಕೊಳ್ತೇನೆ. No one in our house should say very difficult, it is not for us, we are poor people, we are middle class, we have to take a loan, like that. No one should talk. ಯಾರು ಕೂಡ ನಮ್ಮಿಂದ ಆಗಲ್ಲ, ನಾವು ಮಧ್ಯವರ್ಗದ ಜನರು, ನಾವು ನಮ್ಮಿಂದ ಆಗಲ್ಲ, ಈ ರೀತಿಯಾಗಿ ಸಾಲ ತೆಗೆದುಕೊಳ್ಬೇಕು ಅಂತ ಯಾರು ಕೂಡ ಈ ರೀತಿ ಹೇಳ್ಬಾರ್ದು. That is the first training God told Joshua. Don't talk like your fathers. ಅದೇ ದೇವರು ಯೋಶುವನಿಗೆ ಮೊದಲನೇ ಪಾಠ ಕಲಿಸ್ತಾನೆ, ಏನಂತಂದ್ರೆ ನಿನ್ನ ಪೂರ್ವಿಕರಂತೆ ನೀನ್ ಇರ್ಬೇಡ, ಮಾತಾಡ್ಬೇಡ ಅಂತ. ಮಾತಾಡಬೇಡ. Don't talk like that. ಅವರಂತೆ ನೀನ್ ಮಾತಾಡ್ಬೇಡ. Hallelujah. Hallelujah. So the best training he told them is ಒಳ್ಳೆ ಒಂದು ಉತ್ತಮವಾದ ತರಬೇತಿ ಆತನ ಏನ್ ಹೇಳ್ದನಂದ್ರೆ, shut your mouth and go around the Jericho wall. ನಿನ್ನ ಬಾಯಿಯನ್ನು ಮುಚ್ಚಿಕೊಂಡು ಎರಿಕೋ ಗೋಡೆ ಸುತ್ತಲೂ ಹೋಗ್ಬಿಡು. Then you praise. ಆವಾಗ ನೀನ್ ಸ್ತೋತ್ರ ಮಾಡು. You will see wall coming down. ನೀನ್ ನೋಡ್ತೀಯ ಗೋಡೆ ಕೆಳಗೆ ಬರುವಂತದ್ದು. Hallelujah. Hallelujah. I told you, because I'm talking with unbelief, I'm going to extend some more days. ಅಪನಂಬಿಕೆ ಕುರಿತಾಗಿ ಮಾತಾಡುವ ಕಾರಣ ನಾನು ಕೆಲವು ವಾರಗಳ ಮುಂದೆ ತೆಗೆದುಕೊಂಡು ಹೋಗ್ತೇನೆ ಇದು ಬೋಧನೆ. When you go home, I want you to think, I want you to analyze yourself. Am I at any cost, by my action or by my words, agreeing with unbelief? ನೀವು ಹೋಗಿ ಪರೀಕ್ಷೆ ಮಾಡ್ಕೊಳ್ಳ್ರಿ ನಿಮ್ಮನ್ನು ನೀವು, ಮತ್ತು ವಿಶ್ಲೇಷಣೆ ಮಾಡ್ಕೊಳ್ರಿ ನಿಮ್ಮನ್ನು ನೀವು. ನಾನು ಈ ಒಂದು ಎಲ್ಲಾದ್ರೂ ನನ್ನ ಒಂದು ಕಾರ್ಯದಲ್ಲಿ, ನನ್ನ ಮಾತುಗಳಲ್ಲಿ ಅಪನಂಬಿಕೆ ಮಾಡ್ತಾ ಇದ್ದೇನೆ, ಪಡ್ತಾ ಇದ್ದೇನೆ ಎಂಬುದಾಗಿ ನಿಮ್ಮನ್ನು ನೀವು ಪರೀಕ್ಷೆ ಮಾಡ್ಕೊಳ್ರಿ. Hallelujah. Next time when I take, by the time you will understand, and wherever unbelief is there, replace it with the word of God. Replace it with the statements based on the word of God. ಮತ್ತು ಎಲ್ಲೆಲ್ಲಿ ಅಪನಂಬಿಕೆ ಇದೆಯೋ ಅಲ್ಲಲ್ಲಿ ನೀವು ವಾಕ್ಯವನ್ನು ತೆಗೆದುಕೊಂಡು ಹೇಳಿರಿ, ಅದು ದೇವರ ವಾಕ್ಯದಿಂದ ಸ್ಥಳಾಂತರ ಮಾಡ್ರಿ. Amen. Am I clear? It can be healing, it can be health, it can be money, it can be future, it can be children's future. No way we are going to limit God in our life. ಅದು ಆರೋಗ್ಯದ ಕುರಿತಾಗಿರ್ಬಹುದು, ಅದು ದುಡ್ಡಿನ ಕುರಿತಾಗಿರ್ಬಹುದು, ಅದು ಮಕ್ಕಳ ಭವಿಷ್ಯತ್ ಕುರಿತಾಗಿರ್ಬಹುದು, ಯಾವುದೇ ಕುರಿತಾಗಿರ್ಬಹುದು, ಯಾವುದು ಕೂಡ ನಾವಲ್ಲಿ ಅಪನಂಬಿಕೆ ಪಡಬಾರ್ದು, ಮಿತಿ ಮಾಡಬಾರ್ದು. And even ministry, ಸೇವೆಯಲ್ಲಿ ಕೂಡ no way, no compromise. ಯಾವುದೇ ಒಂದು ಕಾಂಪ್ರಮೈಸ್ ಬೇಡ. My son was telling, I want to buy a sound system. I said, if you are buying, that should be the best. ನನ್ನ ಮಗನು ಹೇಳ್ತಾ ಇದ್ದನು, ಒಂದು ಸೌಂಡ್ ಸಿಸ್ಟಮ್ ಅನ್ನು ಖರೀದಿ ಮಾಡೋಣ ಎಂಬುದಾಗಿ. ನೀನು ಖರೀದಿ ಮಾಡುವುದಾದ್ರೆ ಒಂದು ಬೆಸ್ಟ್ ಇರುವಂತದ್ದು ಮಾಡಂದಾಗ no compromise. ಯಾವುದೇ ಅದರಲ್ಲಿ ಕಾಂಪ್ರಮೈಸ್ ಬೇಡ. Ours will be the best and expensive because it is God's. It is. ಅದು ಅತ್ಯುತ್ತಮವಾದದ್ದಾಗಿರ್ಬೇಕು, ಅದು ಒಳ್ಳೆದಾಗಿರ್ಬೇಕು, ಯಾಕಂದ್ರೆ ದೇವರ ಚಿತ್ತದ ಆಗಿದೆ. Hallelujah. Hallelujah. Shall we all just stand up? ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. 1 minute, I want you to think about it. ನಾನು ಬಯಸ್ತೇನೆ ಒಂದು ನಿಮಿಷಕ್ಕಾಗಿ ಅದರ ಕುರಿತಾಗಿ ಯೋಚನೆ ಮಾಡ್ರಿ. I want you to analyze it. I want you to go home and seek God about this. ವಿಶ್ಲೇಷಣೆ